ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुम्। हरि ओಂ। 10ನೇ ಅಧ್ಯಾಯದ ಭಗವಂತನ ವಿವಿಧ ವಿಭೂತಿಗಳನ್ನ ನಾವು ನೋಡ್ತಾ ಇದ್ದೆವು. ನಿನ್ನೆ ದಿನ ಶ್ಲೋಕ ಸಂಖ್ಯೆ 32ರಲ್ಲಿ ಕೊನೆಯ ವಿಭೂತಿಯನ್ನ ಚಿಂತನೆ ಮಾಡೋದು ಉಳಿದಿತ್ತು. ಆ ಶ್ಲೋಕವನ್ನ ಒಮ್ಮೆ ಪೂರ್ತಿ ಹೇಳೋಣ. ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಪ್ರವದತಾಂ ಅಹಂ ವಾದಃ. ಪ್ರವದನ ಅನ್ನುವ ಮಾತಿಗೆ ಅರ್ಥ ಏನು? ಚರ್ಚೆ ಅಂತ ಅರ್ಥ. ವಾದಗಳ ಅನೇಕ ಪ್ರಕಾರಗಳಿದೆ, ಚರ್ಚೆಗಳಲ್ಲಿ ಅನೇಕ ಪ್ರಕಾರಗಳಿದೆ. ಅದರಲ್ಲಿ ವಾದ ಅನ್ನುವಂತಹ ಪ್ರಕಾರ ನಾನು ಅಂತ ಹೇಳ್ತಾರೆ. ಅನೇಕ ಪ್ರಕಾರಗಳು ಯಾವುದಪ್ಪ ಅಂದ್ರೆ, ಮೊದಲನೇದು ವಾದ, ಎರಡನೇದು ಜಲ್ಪ, ಮೂರನೇದು ವಿತಂಡ, ಆಮೇಲೆ ಛಲ ಮುಂತಾದಂತಹ ಜಾತಿ ಛಲ ಮುಂತಾದವುಗಳೆಲ್ಲ ಇದೆ. ಪ್ರಧಾನವಾಗಿ ವಾದ, ಜಲ್ಪ, ವಿತಂಡ ಅಂತ ಹೇಳ್ತಾರೆ. ಈ ರೀತಿಯಾಗಿ ಚರ್ಚೆಯ ಪ್ರಕಾರಗಳಲ್ಲಿ ನಾನು ವಾದ ಅಂತ ಹೇಳ್ತಾನೆ. ವಾದ ಅಂದ್ರೆ ಏನು? ಶಂಕರ ಭಗವತ್ಪಾದರು ಬರೀತಾರೆ, ಅರ್ಥ ನಿರ್ಣಯ ಹೇತುತ್ವಾತ್ ಪ್ರವದತಾಂ ಪ್ರಧಾನ್ ಅತಃ ಸಹ ಅಹಂ ಅಸ್ಮಿ. ಅರ್ಥ ನಿರ್ಣಯ ಹೇತುತ್ವಾತ್. ಅರ್ಥ ನಿರ್ಣಯ ಹೇತು ಅಂತ ಹೇಳಿದ್ರೇನು? ಒಂದು ತತ್ವವನ್ನ ನಿಶ್ಚಯ ಮಾಡುವುದಕ್ಕೆ, ಯಾವುದೋ ಒಂದು ಸಿದ್ಧಾಂತವನ್ನ ನಿಶ್ಚಯ ಮಾಡುವುದಕ್ಕೆ, ವಿಷಯವನ್ನ ನಿರ್ಣಯ ಮಾಡುವುದಕ್ಕೆ ಕಾರಣ ಆಗಿರತಕ್ಕಂಥದ್ದು ವಾದ. ಅದಕ್ಕೆ ಸಂವಾದ ಅಂತಲೂ ಕೂಡ ಕರೀತಾರೆ. ಹೆಲ್ತಿ ಡಿಸ್ಕಷನ್ ಅಂತ ಹೇಳ್ತಾರಲ್ಲ, ಅದು ಆರೋಗ್ಯಕರವಾದ ಒಂದು ಚರ್ಚೆ. ಅದು ಗುರು ಶಿಷ್ಯರಲ್ಲಿ ನಡೀಬಹುದು, ವಿದ್ಯಾರ್ಥಿಗಳಲ್ಲಿ ನಡೀಬಹುದು, ಈ ವಿದ್ವಾಂಸರುಗಳಲ್ಲಿ ನಡೀಬಹುದು. ಹಿಂದೆಲ್ಲ ಚರ್ಚೆಯ ಮೂಲಕವೇ ಈ ತತ್ವವನ್ನು ನಿಶ್ಚಯ ಮಾಡ್ತಾ ಇದ್ರು. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಒಂದು ಮಾತಿದೆ. ವಾದದಿಂದಲೇ ತತ್ವಬೋಧ ಉಂಟಾಗ್ತದೆ ಅಂತ. ವಾದ ಅಂದ್ರೇನು? ಹೆಲ್ದಿ ಡಿಸ್ಕಷನ್, ಆರೋಗ್ಯಕರವಾದಂತಹ ಪರಸ್ಪರ ವಿಚಾರ ವಿನಿಮಯ. ಅದರ ಉದ್ದೇಶ ಏನು? ತತ್ವವನ್ನ ನಿರ್ಣಯ ಮಾಡಬೇಕು. ಯಾವುದೋ ಒಂದು ಸಂಗತಿಯನ್ನ ಇದಮಿತ್ತಂ ಅಂತ ನಿಶ್ಚಯಿಸಬೇಕು. ಆವಾಗ ಪೂರ್ವ ಪಕ್ಷ, ಉತ್ತರ ಪಕ್ಷ, ಹೀಗೆ ಎರಡೂ ಪಕ್ಷದವರು ಕೂತ್ಕೊಂಡು ಪರಸ್ಪರ ಚರ್ಚೆ ಮಾಡ್ತಾರೆ. ಅದು ಆತ್ಮಜ್ಞಾನಕ್ಕಿರ್ಬಹುದು ಅಥವಾ ಧರ್ಮದ ನಿರ್ಣಯಕ್ಕಿರ್ಬಹುದು. ಬಹಳ ಮುಖ್ಯವಾದಂತಹ ಒಂದು ಸಾಧನ ಆಗ್ತದೆ. ಅದಕ್ಕೆ ಒಂದು ಶ್ಲೋಕವೇ ಇದೆ. ಆರ್ಷ ಧರ್ಮೋಪದೇಶಂಚ ವೇದಶಾಸ್ತ್ರ ಅವಿರೋಧಿನ ಯಸ್ತರ್ಕೇಣಾನುಸಂಧತ್ತೆ ಸಧರ್ಮಂ ವೇದ ನೇತರಃ.
ಈ ಆರ್ಷ ಧರ್ಮ ಅಂತ ಇದೆಯಲ್ಲ, ಸನಾತನ ಧರ್ಮ, ಋಷಿ ಪ್ರೋಕ್ತವಾದಂತಹ ಏನು ಧರ್ಮ ಇದೆ, ಅದರ ಉಪದೇಶಗಳನ್ನ ವೇದಶಾಸ್ತ್ರಕ್ಕೆ ವಿರೋಧವಲ್ಲದ ತರ್ಕದಿಂದ ನಿರ್ಣಯ ಮಾಡಬೇಕು. ಅದೇ ನಿಜವಾದ ಧರ್ಮ, ಬೇರೆ ಅಲ್ಲ ಅಂತ ಹೇಳುತ್ತೆ. ವೇದಶಾಸ್ತ್ರಕ್ಕೆ ವಿರೋಧವಲ್ಲದ ತರ್ಕ, ಯುಕ್ತಿ, ಅವುಗಳನ್ನು ಬಳಸ್ಕೊಂಡು ಧರ್ಮವನ್ನ ನಾವು ನಿಷ್ಕರ್ಷೆ ಮಾಡಬೇಕು ಅಂತ. ಆದ್ದರಿಂದ ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ ಮನನ ಅನ್ನೋ ಒಂದು ಪ್ರಕ್ರಿಯೆ ಬರ್ತದೆ. ಮನನ ಅಂದ್ರೆ ಏನು? ಉಪನಿಷತ್ತುಗಳ ಮೂಲಕ ಏನು ನಾವು ಶ್ರವಣ ಮಾಡ್ತೇವೋ, ಶ್ರವಣ ಮಾಡಿದ ವಿಚಾರ ನಿಸ್ಸಂದಿಗ್ಧವಾಗಿ ಸಂಶಯರಹಿತವಾಗಿ ಉಂಟಾಗುವ ಹಾಗೆ ಚಿಂತನೆ ಮಾಡುವ ಪ್ರಕ್ರಿಯೆ. ಯುಕ್ತಿ ಬಿಹಿ ಅನುಚಿಂತನಂ ಮನನಂ. ಯುಕ್ತಿಯಿಂದ ಮತ್ತೆ ಮತ್ತೆ ಚಿಂತನೆ ಮಾಡೋದು, ತರ್ಕವನ್ನು ಬಳಸ್ಕೊಂಡು ಯೋಚನೆ ಮಾಡುವಂಥದ್ದು, ಅದು ಮುಖ್ಯ. ಯಾಕಂದ್ರೆ ನಾನು ಶ್ರದ್ಧೆಯಿಂದ ನಂಬಿಬಿಟ್ಟೆ, ನನ್ನ ಬುದ್ಧಿ ಒಪ್ತಾ ಇಲ್ಲ, ಆದ್ರೆ ಶ್ರದ್ಧೆಯಿಂದ ನಂಬಿದ್ದೇನೆ, ಆಗ ಆಗಬಾರದು ಅಂತ. ನಮ್ಮ ಬುದ್ಧಿಯೂ ಕೂಡ ಅದನ್ನು ಒಪ್ಪಬೇಕು. ಮನುಷ್ಯನ ಸ್ವಭಾವವೇ ರ್ಯಾಷನಲ್ ಥಿಂಕಿಂಗ್, ತಾರ್ಕಿಕವಾಗಿ ಯೋಚನೆ ಮಾಡುವುದು ಮನುಷ್ಯನ ಸ್ವಭಾವ. ಆದ್ದರಿಂದ ವೇದಶಾಸ್ತ್ರಗಳಲ್ಲಿ ಹೇಳಿರುವ ಸಂಗತಿ ಯುಕ್ತಿಯುಕ್ತವಾಗಿದೆ ಅಂತ ಒಪ್ಪಿಗೆ ಆದ್ರೆ ಅದನ್ನು ಆಚರಣೆ ಮಾಡಲಿಕ್ಕೆ ಮನಸ್ಸು ಸಿದ್ಧವಾಗ್ತದೆ. ಅದಕ್ಕೆ ಚರ್ಚೆ ಮಾಡಬೇಕು, ಅದಕ್ಕೆ ತರ್ಕ, ಅದಕ್ಕೆ ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಎಲ್ಲಿಯ ತನಕ ಸಂಶಯ ಇದೆಯೋ ಅಲ್ಲಿಯ ತನಕ ಜ್ಞಾನ ಪರಿಪೂರ್ಣ ಆಗುವುದಿಲ್ಲ. ಸಂಶಯಗ್ರಸ್ತವಾದ ಜ್ಞಾನ ಅಜ್ಞಾನವೇ ಅದು. ಅದಕ್ಕೆ ಶಂಕರರು ಸಾಧನಾ ಪಂಚಕಂದಲ್ಲಿ ಬಹಳ ಸುಂದರವಾದ ಮಾತು ಹೇಳ್ತಾರೆ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋ ಅನುಸಂಧೀಯತಾಂ. ದುಸ್ತರ್ಕವನ್ನು ಮಾಡಬೇಡ, ಆದ್ರೆ ಶ್ರುತಿಗೆ ಒಪ್ಪಾಗಿರುವ, ಶ್ರುತಿವಾಕ್ಯಕ್ಕೆ ವಿರೋಧವಲ್ಲದ ತರ್ಕವನ್ನ ನೀನು ಮಾಡಬೇಕು ಅಂತ ಹೇಳ್ತಾರೆ. ಅನುಸಂಧೀಯತ, ಸಂಶಯವನ್ನ ನಿವಾರಣೆ ಮಾಡಲಿಕ್ಕೆ ಬೇರೆ ಬೇರೆ ಯುಕ್ತಿಗಳಿಂದ, ತರ್ಕಗಳಿಂದ ಚಿಂತನೆ ಮಾಡೋದು. ಇದಕ್ಕಿಂತ ದೃಷ್ಟಾಂತವಾಗಿ ಬ್ರಹ್ಮಸೂತ್ರವೇ ಇದೆ. ಬ್ರಹ್ಮಸೂತ್ರದಲ್ಲಿ ಅದು ನ್ಯಾಯ ಪ್ರಸ್ಥಾನ ಅಂತ ಕರೆಯಲ್ಪಡ್ತದೆ. ಲಾಜಿಕಲ್ ಥಿಂಕಿಂಗ್ ಪ್ರೊಸೆಸ್ ಅದರಲ್ಲಿ ಕಾಣುತ್ತೆ ನಮ್ಗೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವಾತ್ ಮುಂತಾದ ಪಂಚಮ್ಯಂತ, ಆ ಪಂಚಮಿ ವಿಭಕ್ತಿಯಿಂದ ಅಂತ್ಯವಾಗ್ತಕ್ಕಂತಹ ವಾಕ್ಯಗಳನ್ನು ಕಾಣುತ್ತೇವೆ. ಅದು ಹೇತುವನ್ನ ಹೇಳ್ತಕ್ಕಂತಹ ಒಂದು ತರ್ಕದ ವಾಕ್ಯ. ಅದರಲ್ಲಿ ಪ್ರತಿ ಅಧಿಕರಣದಲ್ಲೂ ಕೂಡ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆಯುವಾಗ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಒಂದು ವಿಷಯವನ್ನು ಎತ್ತುಕೊಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅದಕ್ಕೆ ವಿಷಯ ಯಾವುದು? ಜನ್ಮಾದ್ಯಸಿ ಯತಃ ಎನ್ನುವಂತಹ ಈ ಸೂತ್ರ ವಾಕ್ಯಕ್ಕೆ ಯಾವುದು ಉಪನಿಷತ್ತಿನ ವಾಕ್ಯ ವಿಷಯ ಅಂತ ಎತ್ತುಕೊಳ್ತಾರೆ. ಆಮೇಲೆ ಅದರಲ್ಲಿ ಏನ್ ಸಂಶಯ ಇದೆ, ಇದು ಚರ್ಚೆಗೆ ಯಾಕೆ ತೆಗೆದುಕೊಳ್ಬೇಕು? ಯಾವುದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇದ್ರೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲಲ್ಲ, ಇನ್ನೂ ಸಂದಿಗ್ಧತೆ ಇರುತ್ತೆ. ಏನು ಸಂಶಯ ಇದೆ ಇದರಲ್ಲಿ, ಅದನ್ನು ವಿವರಿಸ್ತಾರೆ. ಅದಾದ್ಮೇಲೆ ಪೂರ್ವ ಪಕ್ಷವನ್ನ ಹೇಳ್ತಾರೆ. ಪೂರ್ವ ಪಕ್ಷ ಅಂದ್ರೆ ಏನು? ನಮ್ಮ ಸಿದ್ಧಾಂತ ಪಕ್ಷ, ಅದ್ವೈತ ವೇದಾಂತದ ಸಿದ್ಧಾಂತ ಪಕ್ಷಕ್ಕೆ ಹೊರತುಪಡಿಸಿ ಬೇರೆ ಎಲ್ಲ ಸಿದ್ಧಾಂತಗಳು ಪೂರ್ವ ಪಕ್ಷವಾಗುತ್ತೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಮೀಮಾಂಸಾ, ಬೌದ್ಧ, ಜೈನ ಎಲ್ಲವೂ ಕೂಡ ಏನು ವಿರೋಧ ಪಕ್ಷವಾಗುತ್ತೆ, ಪೂರ್ವ ಪಕ್ಷ ಅಂತ ಹೇಳ್ತಾರೆ. ಆ ಪೂರ್ವ ಪಕ್ಷದವನು ತನ್ನ ಉತ್ತರವನ್ನು ಕೊಡ್ತಾನೆ. ಈ ವಾಕ್ಯಕ್ಕೆ ಇರುವಂತಹ ಸಂಶಯಕ್ಕೆ ತನ್ನ ಪರಿಹಾರವನ್ನು ತಾನು ಕೊಡ್ತಾನೆ. ಒಮ್ಮೊಮ್ಮೆ ಸಿದ್ಧಾಂತದಲ್ಲಿ ಏಕದೇಶೀಯಾದವನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನಿಸ್ತಾನೆ. ಆವಾಗ ಅವನು ಪೂರ್ವ ಪಕ್ಷದ ಅವನನ್ನು ವಿರೋಧಿಸ್ತಾನೆ. ಆಮೇಲೆ ಮುಖ್ಯ ಸಿದ್ಧಾಂತಿ ಏನಿದ್ದಾನೆ, ಸಿದ್ಧಾಂತ ಪಕ್ಷ ಅಥವಾ ಉತ್ತರ ಪಕ್ಷ ಅಂತ ಏನ್ ಕರೀತಾರೆ, ಅವನು
ತನ್ನ ವಾದವನ್ನು ಮಂಡಿಸ್ತಾನೆ. ಈ ಕಾರಣಗಳಿಂದಾಗಿ ಈ ವಿಷಯಕ್ಕೆ ಈ ರೀತಿಯಾದ ಅರ್ಥವನ್ನ ಹೇಳಿದೆ, ಇದು ಯುಕ್ತವಾಗಿದೆ ಅಂತ ನಿರ್ಣಯವನ್ನು ಮಂಡಿಸ್ತಾನೆ. ಅದು ಆ ಕೊನೆಗೆ ನಿರ್ಣಯ ವಾಕ್ಯ ಅಂತ ಒಂದು ಬರ್ತದೆ. ಆದ್ದರಿಂದ ಈ ಕಾರಣದಿಂದಾಗಿ ಇವಾಗ ಹೀಗೆ ಇರತಕ್ಕಂತಹ ಅಧಿಕರಣಗಳು ಅಂತ ಕರೀತಾರೆ. ಎಲ್ಲ ಬ್ರಹ್ಮಸೂತ್ರದ ವಾಕ್ಯಗಳಿಗೆ ಈ ಪ್ರಕಾರವಾಗಿ ಶಂಕರ ಭಗವತ್ಪಾದರು ಚರ್ಚೆ ಮಾಡ್ಕೊಂಡು ಹೋಗ್ತಾನೆ. ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಂತ ಹೇಳ್ತಾನೆ. ಇದು ಕೇವಲ ಬ್ರಹ್ಮಸೂತ್ರಕ್ಕಷ್ಟೇ ಅಲ್ಲ, ಮೀಮಾಂಸಾ ಸೂತ್ರಗಳಿರಬಹುದು ಅಥವಾ ಬೇರೆ ಬೇರೆ ಶಾಸ್ತ್ರ, ನ್ಯಾಯಶಾಸ್ತ್ರ ಅಂತೂ ಅದಕ್ಕೆ ಮೀಸಲಾಗಿರತಕ್ಕಂಥದ್ದು. ಮೀಮಾಂಸಾ, ನ್ಯಾಯ ಮುಂತಾದವುಗಳಲ್ಲಿ ಚರ್ಚೆಯ ಪ್ರಕಾರಗಳನ್ನು ಸ್ಪಷ್ಟಪಡಿಸ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿದೆ ಅದು. ಆದ್ದರಿಂದ ಒಂದು ಸಂವಾದವಾಗಬೇಕು. ಉದ್ದೇಶ ಏನಾಗಬೇಕು? ತತ್ವದ ನಿಶ್ಚಯ, ತತ್ವದ ನಿರ್ಣಯ ನಮಗೆ ಪ್ರಧಾನ ಆಗ್ಬೇಕು. ಆದ್ರೆ ಎಷ್ಟೋ ಸಲ ಏನಾಗ್ತದೆ, ಈ ಚರ್ಚೆಗಳೆಲ್ಲ ನಡೀತದೆ, ಆದ್ರೆ ತತ್ವದ ನಿರ್ಣಯಕ್ಕಿಂತ ಹೆಚ್ಚು ನಾನು ಗೆಲ್ಲಬೇಕು ಅನ್ನೋದೇ ಪ್ರಧಾನ ಆಗುತ್ತೆ. ಅಂತಹ ಚರ್ಚೆಗೆ ಜಲ್ಪ ಅಂತ ಹೇಳ್ತಾರೆ. ಜಲ್ಪ ಎನ್ನುವಂತಹ ಚರ್ಚೆಯ ಪ್ರಕಾರ ಏನಿದೆ, ಅದ್ರ ಉದ್ದೇಶ ಏನು? ಅವನೇನ್ ಹೇಳ್ತಾನಪ್ಪ ಅಂದ್ರೆ, ಎದುರಾಳಿಯನ್ನು ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಚರ್ಚಿಸುವುದು ಜಲ್ಪ. ತನ್ನ ಪಕ್ಷ ಗೆಲ್ಲಬೇಕು, ಎದುರಾಳಿ ಸೋಲ್ಬೇಕಷ್ಟೇ. ಅದ್ರಲ್ಲಿ ತತ್ವ ನಿರ್ಣಯ ಆಗ್ಬೇಕು ಅಂತ ಅಪೇಕ್ಷೆ ಏನಿಲ್ಲ. ಅದಕ್ಕೆ ಒಮ್ಮೊಮ್ಮೆ ಜೋರಾಗಿ ಮಾತನಾಡೋದು, ಮೇಜ್ ಕುಟ್ಟೋದು, ಏನೋ ಬೇರೆ ಬೇರೆ ಶಬ್ದಗಳನ್ನು, ಅಪಶಬ್ದಗಳನ್ನು ಬಳಸುವಂಥದ್ದು, ಹೇಗೋ ಏನೋ ಮಾಡಿ ಒಟ್ಟು ನಾನು ಗೆಲ್ಬೇಕು, ಇದು ಜಲ್ಪ ಅಂತ ಕರೀತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಈಗ ಇಬ್ರು ಮನೆಯಲ್ಲಿ ಇಬ್ರು ಮಾತಾಡ್ತಾ ಇರುವಾಗ ಏನೋ ಒಂದು ಹೇಳಲಿಕ್ಕೆ ಬಯಸ್ತಾ ಇರ್ತಾನೆ ಎದುರುಗಡೆ ಪಕ್ಷ, ಇನ್ನೊಬ್ಬನ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಅವನಿಗೆ ಏನು ಉತ್ತರ ಕೊಡ್ಬೇಕು ನಾನು ಅಂತ ತಲೆಯಲ್ಲಿ ಯೋಚನೆ ನಡೀತಾ ಇರ್ತದೆ. ಅವನು ಹೇಳೋದು ಕೇಳಿಸ್ಕೊಳ್ಳೋದೇ ಇಲ್ಲ. ಅವನು ಮುಗಿತಾ ಇದ್ದಂಗೆ ಉತ್ತರ ಕೊಡ್ಲಿಕ್ಕೆ ಇವನು ಕಾಯ್ತಾ ಇರ್ತಾನೆ. ಆದ್ರೆ ಸಂವಾದದಲ್ಲಿ ಅಥವಾ ಚರ್ಚೆಯಲ್ಲಿ ಹಾಗಿರೋದಿಲ್ಲ. ತನ್ನ ಎದುರಾಳಿ ಹೇಳುವಂತಹ ವಿಚಾರವನ್ನ, ಪೂರ್ವ ಪಕ್ಷದವನು ಹೇಳುವ ವಿಚಾರಗಳನ್ನ ಸಮಚಿತ್ತತೆಯಿಂದ, ಸಮಾಧಾನದಿಂದ ಕೇಳಿಸಿಕೊಳ್ತಾನೆ. ಆಮೇಲೆ ತನ್ನ ನಿಲುವೇನು, ತನ್ನ ಅಭಿಪ್ರಾಯ ಏನು ಅಂತ ಈತ ಮಂಡಿಸ್ತಾನೆ. ಒಂದೊಮ್ಮೆ ತನ್ನ ಅಭಿಪ್ರಾಯದಲ್ಲಿ ದೋಷ ಇದೆ ಅಂತಿದ್ರೆ ಪ್ರಾಮಾಣಿಕ ಒಪ್ಪುಗೋತಾನೆ. ಹೌದು, ನನ್ನ ಕಡೆಯಿಂದ ದೋಷ ಇದೆ, ನೀನ್ ಹೇಳಿದ ವಿಚಾರವೇ ಸರಿ ಇದೆ. ಹಾಗೆ ಒಟ್ಟಿನಲ್ಲಿ ಜ್ಞಾನದ ನಿಶ್ಚಯ ಆಗ್ಬೇಕು. ಇಲ್ಲ, ಎದುರಾಳಿ ಹೇಳ್ತಕ್ಕಂತಹ ವಿಚಾರದಲ್ಲೇ ತಪ್ಪಿದೆ ಅಂದ್ರೆ ಅದನ್ನ ಖಂಡಿಸುವಂಥದ್ದು. ಯಾವ ಕಾರಣದಿಂದ ಪ್ರಮಾಣವನ್ನು ಇಟ್ಟುಕೊಂಡು ಸಪ್ರಾಮಾಣಿಕವಾಗಿ ಅದನ್ನ ಖಂಡಿಸುವಂಥದ್ದು. ಅದು ವಿಧಾನವೂ ಅಷ್ಟೇ. ಅಲ್ಲಿ ಎಲ್ಲಿಯೂ ಅಹಂಕಾರಕ್ಕಾಗ್ಲಿ, ದ್ವೇಷಕ್ಕಾಗ್ಲಿ, ಕ್ರೋಧಕ್ಕಾಗ್ಲಿ ಆಸ್ಪದ ಇಲ್ಲ. ಈಗ ಶಂಕರ ಭಗವತ್ಪಾದರ ಕಾಲಘಟ್ಟದಲ್ಲಿ ವಿದ್ವಾಂಸರುಗಳ ಮಧ್ಯೆ ಈ ರೀತಿ ಚರ್ಚೆ ಆಗ್ತಿತ್ತು. ಅಲ್ಲಿ ಎಲ್ಲಿಯೂ ಕೂಡ ಗೌಜು, ಗಲಾಟೆಗಳು ಮುಂತಾದವುಗಳೇ ಆಸ್ಪದ ಇರಲಿಲ್ಲ. ಅತ್ಯಂತ ಶಾಂತ ಚಿತ್ತರಾಗಿ ಚರ್ಚೆಯನ್ನು ಮಾಡ್ತಾ ಇತ್ತು. ಅದಕ್ಕೊಂದು ವಿಧಾನ ಇರ್ತಿತ್ತು, ಹೀಗೆ ಮಾಡಬೇಕು, ಈ ರೀತಿಯಾಗ ಖಂಡನ ಮತ್ತು ಮಂಡನ ಅಂತ ಹೇಳ್ತಾರೆ. ಸ್ವಪಕ್ಷವನ್ನ ಪ್ರತಿಪಾದನೆ ಮಾಡುವುದು ಮಂಡನೆ, ಪರಪಕ್ಷವನ್ನ ತಿರಸ್ಕಾರ ಮಾಡುವುದು ಖಂಡನೆ. ಈ ಖಂಡನ ಮಂಡನವನ್ನ ಮಾಡೋದಕ್ಕೆ ಒಂದು ವಿಧಾನಗಳನ್ನ ಪ್ರಾಚೀನರು ಇಟ್ಟುಕೊಂಡಿದ್ರು. ಆ ಪ್ರಕಾರವೇ ನಡೀತಾ ಇತ್ತು. ಆದ್ರಿಂದ ಜಲ್ಪ ಅನ್ನುವಂಥದ್ದು ಅಷ್ಟು ಉತ್ತಮವಾದ್ದಲ್ಲ. ಗೆಲ್ಲುವ ಉದ್ದೇಶದಿಂದ ನಾವು ಕೋರ್ಟ್ಗಳಲ್ಲೆಲ್ಲ ನೋಡ್ತೇವೆ, ನನ್ನ ಪಕ್ಷದವನು, ನನ್ನ ವಾದಿ ಏನಿದ್ದಾನೆ, ತನ್ನ ಏನು ಹೇಳ್ತಾನೆ ಅಂತ ಕ್ಲೈಂಟ್, ಅವನು ಗೆಲ್ಸ್ಕೊಡ್ಬೇಕು ಹೇಗಾದ್ರೂ ಮಾಡಿ. ಅದಕ್ಕೆ ಬೇಕಾದ ಸಾಕ್ಷಿ ಮತ್ತೊಂದು ಮಾಡ್ತಾನೆ. ಹಾಗಲ್ಲ, ಇದಕ್ಕಿಂತಲೂ ಕೆಳಮಟ್ಟದ ಮತ್ತೊಂದಿದೆ, ವಿತಂಡ ಅಂತ ಹೇಳ್ತಾರೆ ಕರ್ತ. ವಿತಂಡ ವಾದಿಗೆ
ವಿತಂಡವಾದ ಅಂದ್ರೆ ನಾವು ತುಂಬಾ ಕನ್ನಡದಲ್ಲೂ ಬಳಸ್ತೇವೆ. ಬಹಳ ವಿತಂಡ ಮಾಡ್ತಾನೆ. ವಿತಂಡ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅವನು ತನ್ನ ಪಕ್ಷದ ಸಿದ್ಧಾಂತವೇನು ಇರೋದಿಲ್ಲ, ಪರಪಕ್ಷದ ಖಂಡನೆ ಮಾಡ್ತಾ ಹೋಗ್ತಾನೆ. ಅವನ್ ಏನ್ ಹೇಳಿದ್ರು ನೀನು ಹೇಳಿದ ತಪ್ಪು, ಹಾಗೆ ಹೇಳಿದ ತಪ್ಪು, ಹೀಗೆ ಹೇಳಿದ ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಅವನನ್ನು ಖಂಡಿಸ್ತಾ ಹೋಗೋದು. ಆಯ್ತಪ್ಪ, ನಿಂದೇನ್ ಸಿದ್ಧಾಂತ ಹೇಳು ಅಂದ್ರೆ ನಂದೆಂತ ಇಲ್ಲ, ನೀನ್ ಹೇಳಿದ್ದೆಲ್ಲ ತಪ್ಪು. ಆ ಮೂಲಕವಾಗಿ ತಾನು ಅವನನ್ನು ವಿರೋಧಿಸುವಂಥದ್ದು. ಇದಕ್ಕೆ ವಿತಂಡ ಅಂತ ಹೇಳ್ತಾರೆ, ವಿತಂಡವಾದ ಅಂತ. ಸಂವಾದ, ಜಲ್ಪವಾದ, ವಿತಂಡವಾದ ಅಂತ 3 ಬಗೆಯ ವಾದದ ಪ್ರಕ್ರಿಯೆಗಳಲ್ಲಿ ನಾನು ವಾದ ಎಂಬುದಾಗಿ ಭಗವಂತ ಹೇಳ್ತಾನೆ. ಸರಿ, ಇನ್ನು ಮುಂದಿನ ಶ್ಲೋಕವನ್ನ ನಾವು ನೋಡೋದಾದ್ರೆ 33ನೇ ಶ್ಲೋಕ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಇಲ್ಲಿಯೂ ಕೂಡ 4 ವಿಭೂತಿಗಳನ್ನ ಹೆಸರಿಸ್ತಾ ಇದ್ದಾನೆ. ಅಕ್ಷರಾಣ ಅಕಾರ ಅಸ್ಮಿ. ಅಸ್ಮಿ ಅಂದ್ರೆ ಇದ್ದೇನೆ ಅಂತ. ಅಕ್ಷರಗಳಲ್ಲಿ ನಾನು ಅಕಾರವಾಗಿದ್ದೇನೆ. ದ್ವಂದ್ವ ಸಾಮಾಸಿಕಸ್ಯ ಚ. ಸಮಾಸಗಳಲ್ಲಿ, ಸಾಮಾಸಿಕಸ್ಯ, ಸಾಮಾಸಿಕ ಅಂದ್ರೆ ಸಮಾಸಾನಾಂ ಸಮೂಹ, ಸಮಾಸಗಳ ಗುಂಪು, ಅದಕ್ಕೆ ಸಾಮಾಸಿಕ ಅಂತ ಅರ್ಥ. ಈ ಸಾಮಾಸಿಕ ಅಂದ್ರೆ ಸಮಾಸಗಳ ಗುಂಪಿನಲ್ಲಿ ಅಹಂ ದ್ವಂದ್ವ ಸಮಾಸ ಅಸ್ಮಿ. ಸಮೋಸ ಅಲ್ಲ, ಅದು ಸಮಾಸ. ದ್ವಂದ್ವ ಸಮಾಸ ಅಸ್ಮಿ. ಅಹಮೇವ ಅಕ್ಷಯ ಕಾಲ. ನಾನು ಅಕ್ಷಯವಾದ ಕಾಲ ಇದ್ದೇನೆ. ಯಾವುದರ ಮಧ್ಯೆ ಅಂತ ಹೇಳ್ತಾ ಇಲ್ಲ, ಅಕ್ಷಯವಾದ ಕಾಲ ಇದ್ದೇನೆ. ಧಾತಾಹಂ ವಿಶ್ವತೋ ಮುಖಃ. ನಾನು ಕರ್ಮಫಲಗಳಿಗೆ ವಿಧಾತನಾಗಿದ್ದೇನೆ, ಕರ್ಮಫಲಗಳನ್ನು ಕೊಡುವವನಾದ ವಿಶ್ವತೋ ಮುಖನಾಗಿದ್ದೇನೆ, ಸರ್ವತೋ ಮುಖನಾಗಿದ್ದೇನೆ ಅಂತ 4 ವಿಭೂತಿಗಳನ್ನು ಹೇಳ್ತಾನೆ. ಮೊದಲನೇದು ಅಕ್ಷರಗಳಲ್ಲಿ ನಾನು ಅಕಾರ ಅಂತ ಹೇಳ್ತಾನೆ. ಅಕ್ಷರಗಳು ಅಂದ್ರೇನು? ವರ್ಣ. ಸಂಸ್ಕೃತದಲ್ಲಿ 51 ವರ್ಣ ಇದೆ, ಅದು ವರ್ಣಮಾಲೆ ಅಂತ ಹೇಳ್ತಾರೆ. ಅಕಾರದಿಂದ ಏನು ಲ ವ ವಕಾರದವರೆಗೆ ಕೆಲವು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಸ್ವರಗಳು ಹೀಗೆಲ್ಲ ಸೇರಿಕೊಂಡು 50 ಅಂತ. ಅಕ್ಷಮಾಲೆ ಅಂತಲೂ ಹೇಳ್ತಾರೆ. ಸರಸ್ವತಿಯ ಕೈಯಲ್ಲಿ 51 ಮಣಿಗಳ ಒಂದು ಮಾಲೆ ಕೂಡ ಇರ್ತದೆ, ಅದೇ ಅಕ್ಷರ ಮಾಲೆ ಅದು, ಅಥವಾ ವರ್ಣಮಾಲೆ ಅದು. ಆ ಪ್ರತಿಯೊಂದು ಅಕ್ಷರವೂ ಕೂಡ ದಿವ್ಯವಾದದ್ದೇ. ಪ್ರತಿಯೊಂದು ಅಕ್ಷರಗಳು ಕೂಡ ಸರಸ್ವತಿಯ ರೂಪವೇ. ಅದಕ್ಕೆ ಒಂದು ಸುಭಾಷಿತ ಚೆನ್ನಾಗಿ ಹೇಳುತ್ತೆ, ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ. ಅಮಂತ್ರಮಕ್ಷರಂ ನಾಸ್ತಿ, ಮಂತ್ರವಲ್ಲದ ಅಕ್ಷರವೇ ಇಲ್ಲ ಅಂತ. ವರ್ಣಮಾಲೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ಕೂಡ ಒಂದು ಮಂತ್ರವೇ, ಒಂದು ಬೀಜಾಕ್ಷರವೇ ಆಗಿರುತ್ತದೆ. ತಂತ್ರಶಾಸ್ತ್ರದ ಪ್ರಕಾರ ಹೋದ್ರೆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಬೀಜ ಮಂತ್ರ ಅಂತ ಹೇಳ್ತಾರೆ. ರಂ, ಕ್ಷಂ, ವಂ, ಅಂ, ಲಂ, ಹಂ, ಹೀಗೆ ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಈ ಬೀಜಾಕ್ಷರಗಳನ್ನು ಹೇಳೋದು, ನ್ಯಾಸಾದಿಗಳನ್ನು ಮಾಡುವಾಗ ಹೇಳುವುದು ನಾವು ನೋಡ್ತೇವೆ. ನಾವು ತಂತ್ರಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಅಕ್ಷರವೂ ಕೂಡ ಹಾಗೆ ಅಕ್ಷರಗಳ ಸಂಯೋಜನೆಯಿಂದಲೇ ಮಂತ್ರ ಆಗುವುದಿಲ್ವೇ? ಈ ಯಾವುದೇ ಮಂತ್ರ ಅಥವಾ ಓಂ ನಮಃ ಶಿವಾಯ, ಶಿವಾಯ ಅನ್ನುವಂತಹ 3 ಅಕ್ಷರಗಳ ಸಂಯೋಗ ಆದ್ರಿಂದ ಮಂತ್ರ ಆಯ್ತದು. ಆದ್ರಿಂದ ವರ್ಣಮಾಲೆಯ ಎಲ್ಲ ಅಕ್ಷರಗಳು ಕೂಡ ಭಗವತಿಯಾದ ಸರಸ್ವತಿ ಸ್ವರೂಪವೇ ಆಗಿದೆ ಎನ್ನುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ
ನಾವು ತಿಳಿದಂತಹ ವಿಷಯ. ಆದ್ರೆ ಅದು ನನ್ನ ವಿಭೂತಿ ಅಂತ ಹೇಳ್ತಾನಲ್ಲ ದೇವರು. ಎಲ್ಲ ಅಕ್ಷರವೂ ದಿವ್ಯವಾದದ್ದೇ, ಪವಿತ್ರವಾದದ್ದೇ, ಶ್ರೇಷ್ಠವಾದದ್ದೇ. ಆದ್ರೆ ಅಕಾರವನ್ನಷ್ಟೇ ಎತ್ತಿ ಯಾಕೆ ಹಿಡಿತಾನೆ? ಅದು ಮೊದಲು ಬರುತ್ತೆ ಅನ್ನೋ ಕಾರಣಕ್ಕೋ? ಹಾಗಲ್ಲ. ಮೊದಲು ಬರುತ್ತೆ ಅನ್ನೋದು ಮುಖ್ಯ ಕಾರಣ ಅಲ್ಲ. ಮೊದಲು ಯಾಕೆ ಬರುತ್ತೆ ಅಂದ್ರೆ, ಬಾಯಿ ತೆಗೆದಾಗ ಮೊದಲು ಉಚ್ಚಾರಣೆ ಆಗೋದೇ ಅಕಾರ. ಎನ್ನುವುದನ್ನು ಉಚ್ಚರಿಸುವುದಕ್ಕೆ ನಮ್ಗೆ ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಬಾಯಿ ತೆಕ್ಕೊಂಡು ಒಳಗಡೆಯಿಂದ ಧ್ವನಿ ಅದು ಏನು ಯಂತ್ರದಿಂದ ಗಾಳಿಯನ್ನು ಹಾಯಿಸಿದಾಗ ಬಾಯಿಯ ಮೂಲಕ ಅದು ಬರುವಾಗ ಮಾಡುವ ಶಬ್ದವೇ ಅತ್ಯಂತ ಸಹಜವಾಗಿ ಬಾಯಿಂದ ಹೊರಡುವ ಶಬ್ದ, ಅಕ್ಷರ ಅಕಾರ. ತದನಂತರ ಆ, ಈ, ಊ, ಈ ಮುಂತಾದ ಶಬ್ದಗಳೆಲ್ಲ ಆ ಅಕಾರದೇ ಬೇರೆ ಬೇರೆ ರೂಪಗಳು. 8 ಸ್ಥಾನಗಳಲ್ಲಿ ನಾಲಿಗೆ ಸ್ಪರ್ಶವಾದಾಗ ಆ ಅಕಾರ ಅನ್ನುವಂಥದ್ದೇ ಬೇರೆ ಬೇರೆ ಶಬ್ದಗಳಾಗಿ ಹೊರಹೊಮ್ಮುತ್ತದೆ. ಈ ಉದಾಹರಣೆಗೆ ಈ ಅಂತ ಹೇಳುವಾಗ ನಾವು ಹಲ್ಲನ್ನು ತೋರಿಸಿಕೊಂಡು ಹೇಳಬೇಕಾಗ್ತದೆ. ಊ ಅಂತ ಹೇಳುವಾಗ ತುಟಿಯನ್ನ ಸಣ್ಣ ಮಾಡಿಕೊಂಡು ಬಾಯನ್ನ ಒಂದು ಕುಂಭದ ಹಾಗೆ ಮಾಡ್ಬೇಕಾಗ್ತದೆ. ಅಂದ್ರೆ ಬರ್ತಾ ಇರುವ ಅಕಾರಕ್ಕೆ ಬಾಯಿ ಬೇರೆ ಬೇರೆ ಆಕಾರವನ್ನ ತಳೆದಾಗ ಬೇರೆ ಬೇರೆ ಅಕ್ಷರ ಹೊಮ್ಮುತ್ತದೆ. ಓ ಅಕಾರವೇ ಓ ಆಗಿರೋದು. ಅಂದ್ರೆ ನಾವು ಬಾಯಿಯ ಆಕಾರವನ್ನ ಬದಲಾವಣೆ ಮಾಡಿದೆವು ಅಷ್ಟೇನೆ. ಇದು ಹೇಗಪ್ಪ ಅಂದ್ರೆ, ಈ ಕೊಳಲಿನಲ್ಲಿ ನಾವು ಗಾಳಿ ಹಾಕೋದು ಒಂದೇ ಗಾಳಿ, ಅದರಲ್ಲಿ ಯಾವ ಯಾವ ಆ ಛಿದ್ರಗಳಿರ್ತದೆ, ರಂಧ್ರಗಳಿಂದ ನಾವು ಬೆರಳನ್ನ ಹಾಕೋದು ತೆಗೆಯೋದು ಮಾಡ್ತೇವೆ, ಆ ಪ್ರಕಾರ ಸರಿಗಮ ಪದನಿಸ ಅಂತ ಬರ್ತದೆ. ಸರಿಗಮ ಪದನಿಸ ಯಾವುದು? ಆ ಒಂದೇ ಗಾಳಿಯಿಂದಲೇ ಉತ್ಪತ್ತಿ ಆಗೋದು. ಹಾಗೆ ಎನ್ನುವಂತಹ ಮೂಲ ಧ್ವನಿ ಏನಿದೆ, ಅದರಿಂದಲೇ ಬೇರೆ ಎಲ್ಲ ಅಕ್ಷರಗಳು. ಸರಿ, ಸ್ವರಾಕ್ಷರಗಳಂತೂ ಆಯ್ತು. ವ್ಯಂಜನಾಕ್ಷರಗಳ ಬಗ್ಗೆ ಏನು? ವ್ಯಂಜನಕ್ಕೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸ್ವರಾಕ್ಷರವಿಲ್ಲದೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ವ್ಯಂಜನವೂ ಕೂಡ ಅಕಾರ ಇಲ್ಲದೆ ಸಾಧ್ಯ ಇಲ್ಲ. ಸ್ವರಾಕ್ಷರವಾಗ್ಲಿ ವ್ಯಂಜನಾಕ್ಷರಗಳಾಗ್ಲಿ ಅಕಾರದಿಂದ ಅನುಸ್ಯೂತವಾಗಿದೆ. ಈ ಎಲ್ಲ ಅಕ್ಷರಗಳಲ್ಲಿಯೂ ಅಕಾರ ಹಾಸುಹುಕ್ಕಾಗಿದೆ ಎನ್ನುವಂಥದ್ದು ಗಮನಿಸಬೇಕಾದ ಅಂಶ. ಈ ಮಾತನ್ನ ವೇದವೇ ಹೇಳುತ್ತೆ. ವೇದದಲ್ಲಿ ಬಹುಶಃ ಐತರೆಯ ಆರಣ್ಯಕದಲ್ಲಿ ಬರತಕ್ಕಂತಹ ಮಾತು. ಐತರೆಯ ಆರಣ್ಯಕದಲ್ಲಿ ಬರತಕ್ಕಂತಹ ಮಾತು. ಅಕಾರೋ ವೈ ಸರ್ವಾವಾಕ್ ಸೈಷಾ ಸ್ಪರ್ಶ ಊಷ್ಮಭಿಃ ವ್ಯಜ್ಯಮಾನ ಬಹ್ವಿ ನಾನಾ ರೂಪಾ ಭವತಿ ಅಂತ ಹೇಳ್ತು. ಅಕಾರೋ ವೈ ಸರ್ವಾವಾಕ್, ಅಕಾರವೇ ಎಲ್ಲಾ ಮಾತು. ಸೈಷಾ ಸ್ಪರ್ಶ ಊಷ್ಮಭಿಃ, ಆ ಅಕಾರವೇ ಸ್ಪರ್ಶ ಊಷ್ಮ ಮುಂತಾದ ಕಾರಣಗಳಿಂದ, ಅಂದ್ರೆ ಬಾಯಿಯ ಬೇರೆ ಬೇರೆ ಜಾಗಗಳ ತಾಡನದಿಂದ ವ್ಯಜ್ಯಮಾನ ಹೊರತೋರುತ್ತಾ ಬಹ್ವಿ ನಾನಾ ರೂಪ ಭವತಿ, ನಾನಾ ರೂಪವಾದ ಬಹಳವಾದ ಶಬ್ದಗಳಾಗುತ್ತೆ, ಬಹಳವಾದ ಅಕ್ಷರಗಳಾಗುತ್ತೆ, ಶಬ್ದಗಳಾಗುತ್ತೆ, ಮಂತ್ರಗಳಾಗುತ್ತೆ. ಅದಕ್ಕೆ ಮೂಲ ಯಾವುದು? ಅಕಾರವೇ ಎಂಬುದಾಗಿ ವೇದವೇ ಹೇಳುತ್ತೆ. ಆದ್ದರಿಂದ ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ, ಅಕ್ಷರಗಳಲ್ಲಿ ನಾನು ಅಕಾರ ಎಂಬುದಾಗಿ. ಇನ್ನು ಮುಂದೆ ದ್ವಂದ್ವ ಸಾಮಾಸಿಕಸ್ಯ ಚ, ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ ಅಂತ ಹೇಳ್ತಾನೆ. ಸಮಾಸ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸಮಾಸ ಅಂದ್ರೆ ಸಮ್ಯಕ್ ಅಸ್ಯತೆ ಇತಿ ಸಮಾಸ, ಚೆನ್ನಾಗಿ ಜೋಡಿಸಲ್ಪಟ್ಟಿದ್ದು ಅಂತ ಅರ್ಥ. 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳನ್ನ ಸುಪ್ತಿಗಂತಂ ಪದಂ, ಸುಬಂತಂ ತಿಗಂತಂ ಪದಂ ಎಂಬುದಾಗಿ ಕರೀತಾರೆ. ನಾಮಪದ, ಕ್ರಿಯಾಪದ ಅಂತ 2 ರೀತಿ ಪದ ಇದೆ. ಒಟ್ಟಿನಲ್ಲಿ ಪದಗಳನ್ನು, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳನ್ನ
ವ್ಯವಸ್ಥಿತವಾಗಿ ಜೋಡಿಸುವ ಪ್ರಕ್ರಿಯೆಗೆ ಸಮಾಸ ಅಂತ ಹೇಳ್ತಾರೆ. ಅದರ ಲಿಂಗ, ಅದರ ವಿಭಕ್ತಿ ಪ್ರತ್ಯಯಗಳನ್ನ ತೆಗೆದು ಬೇರೆ ಬೇರೆ ಶಬ್ದಗಳನ್ನು ಒಂದೇ ಶಬ್ದವಾಗಿ ಮಾಡೋದು. ಉಚ್ಚಾರಣ ಸೌಕರ್ಯ, ಸೌಲಭ್ಯ, ಪ್ರಯತ್ನದ ಏನು ಉಳಿತಾಯ, ಇದೆಲ್ಲ ಲಾಭ ಆಗ್ತದೆ. ಅದನ್ನ ಈ ಉದಾಹರಣೆ ಕೊಡಬೇಕು ಅಂದ್ರೆ, ನಾವೆಲ್ಲ ಶಾಲೆಯಲ್ಲಿ ಕಲ್ತಿದ್ದೇವೆ. ಸಮಾಸ ಸಂಧಿ ಗೊತ್ತಿಲ್ಲದೆ ಇದ್ದವ್ರು ಯಾರು ಇಲ್ಲ. ಅದು ಎಲ್ಲಾ ಭಾಷೆಯಲ್ಲಿ ಇದೆ. ಕನ್ನಡದಲ್ಲಿದೆ, ಇಂಗ್ಲಿಷ್ನಲ್ಲೂ ಇದೆ, ಸಂಸ್ಕೃತದಲ್ಲಿ ಅದೊಂದು ವ್ಯವಸ್ಥಿತವಾಗಿದೆ. ಅದೇ ಸಂಸ್ಕೃತದಿಂದಲೇ ಹೊಮ್ಮಿರತಕ್ಕಂಥ ಕನ್ನಡ ಮುಂತಾದ ಭಾಷೆಗಳು ಅಷ್ಟು ವ್ಯವಸ್ಥಿತವಾಗಿದೆ. ಆದ್ರೆ ಬೇರೆ ಬೇರೆ ಭಾಷೆಗಳಲ್ಲೂ ಇರ್ತಕ್ಕಂಥದ್ದು. ಈಗ ದೇವಿ ಟೆಂಪಲ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳಿದ್ರೆ, ದೇವಿ ಟೆಂಪಲ್ ಅಂದ್ರೇನು? ಟೆಂಪಲ್ ಆಫ್ ದೇವಿ ಅಂತ ಅರ್ಥ. ಟೆಂಪಲ್ ಆಫ್ ದೇವಿ, ಈ ಆಫ್ ಅನ್ನುವಂತಹ ಏನೊಂದು ಪ್ರಿಪೋಸಿಷನ್ ಅನ್ನ ತೆಗೆದು ಶಾರ್ಟ್ ಮಾಡೋದಕ್ಕೆ ಸುಲಭ ಮಾಡಿದ್ದೆ ದೇವಿ ಟೆಂಪಲ್. ಪೂಜಾ ಮೆಟೀರಿಯಲ್, ಪೂಜಾ ಮೆಟೀರಿಯಲ್ ಅಂದ್ರೇನು? ಮೆಟೀರಿಯಲ್ ಫಾರ್ ಪೂಜಾ. ಈ ಫಾರ್ ಅನ್ನೋದನ್ನು ತೆಗೆದು ಸೇರಿಸಿದಾಗ ಪೂಜಾ ಮೆಟೀರಿಯಲ್. ಹೀಗೆ ಎಲ್ಲಾ ಭಾಷೆಯಲ್ಲೂ ಇದೆ ಇದು. ಆದ್ರೆ ಸಂಸ್ಕೃತದಲ್ಲಿರುವಷ್ಟು ವ್ಯವಸ್ಥಿತವಾಗಿ ಬೇರೆ ಭಾಷೆಗಳಲ್ಲಿ ಇಲ್ಲ. ಈ ಸಂಸ್ಕೃತದಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಚ ದಶರಥಸ್ಯ ಪುತ್ರಾಹ. ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು ದಶರಥನ ಮಕ್ಕಳು ಅಂತ ಇದಕ್ಕೆ ಅರ್ಥ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಚ ದಶರಥಸ್ಯ ಪುತ್ರಾಹ. ಎಷ್ಟು ಶಬ್ದ ಆಯ್ತು ಇಲ್ಲಿ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಚ ದಶರಥ, 7 ಶಬ್ದಗಳಾಯ್ತು. ಈಗ ಇದನ್ನ ಸೇರಿಸಿಬಿಟ್ಟು ವಿಭಕ್ತಿ ಪ್ರತ್ಯಯ ತೆಗೆದು ಅದನ್ನ 2 ಶಬ್ದಗಳಾಗಿ ಮಾಡ್ಬಿಡ್ಬೋದು. ಹೇಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಾ ದಶರಥ ಪುತ್ರಾಹ. ದಶರಥಸ್ಯ ಪುತ್ರಾಹ ಅದು ಷಷ್ಠಿ ತತ್ಪುರುಷ ಸಮಾಸ ಮಾಡಿ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಾ ಅನ್ನುವಂಥ ದ್ವಂದ್ವ ಸಮಾಸ ಮಾಡಿಬಿಟ್ರು. ಈ 2 ಸಮಾಸಗಳ ಸಹಾಯದಿಂದ 7 ಶಬ್ದಗಳನ್ನ ಬರೀ 2 ಶಬ್ದ ಮಾಡ್ಬಿಟ್ಟೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ದಶರಥ ಪುತ್ರಾಹ. ದಶರಥ ಪುತ್ರ ಅಂದ್ರೆ ದಶರಥಸ್ಯ ಪುತ್ರಾಹ, ದಶರಥನ ಮಕ್ಕಳು, ದಶರಥ ಪುತ್ರರು. ಕನ್ನಡದಲ್ಲೂ ಇದೆ ಆ ಪ್ರಯೋಗ. ಹೀಗೆ ಸಮಸ್ತ ಪದ ಅಂತ ಹೇಳ್ತಾರೆ. ಬೇರೆ ಬೇರೆ ಶಬ್ದಗಳನ್ನ ಒಟ್ಟಿಗೆ ಒಂದೇ ಶಬ್ದವಾಗಿ ಮಾಡುವ ಪ್ರಕ್ರಿಯೆಗೆ ಹೆಸರು ಸಮಾಸ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ 4 ಸಮಾಸ. ಆ 4 ಸಮಾಸವೇ 7 ಆಗ್ತದೆ, 7 35 ಆಗ್ತದೆ, ವಿಸ್ತಾರವಾಗ್ತಾ ಹೋಗ್ತದೆ. 4 ಸಮಾಸಗಳು ಯಾವುದು? ಮೊದಲನೇದು ಅವ್ಯಯೀ ಭಾವ ಸಮಾಸ, ಎರಡನೇದು ತತ್ಪುರುಷ ಸಮಾಸ, ಮೂರನೇದು ಬಹುವ್ರೀಹಿ ಸಮಾಸ, ನಾಲ್ಕನೇದು ದ್ವಂದ್ವ ಸಮಾಸ. ಇದಲ್ಲದೇನೆ ಇನ್ನೆರಡು ಪ್ರಸಿದ್ಧವಾದದ್ದಿದೆ. ಒಂದು ಕರ್ಮಧಾರಯ ಸಮಾಸ, ಇನ್ನೊಂದು ದ್ವಿಗು ಸಮಾಸ ಅಂತ. ಅಂದ್ರೆ ಪ್ರಧಾನವಾದದ್ದು ಇದು 4 ನಮ್ಗೆ ಚರ್ಚೆಗೆ ಬೇಕಾದಂತಹ ಮೂಲಭೂತವಾದಂತಹ ಸಂಗತಿಗಳು. ಯಾಕೆಂದ್ರೆ ಈ ಅವ್ಯಯೀಭಾವ ಸಮಾಸದಲ್ಲಿ ಪೂರ್ವ ಪದ ಪ್ರಧಾನವಾಗಿರ್ತದೆ. ಈ ಸಮಾಸದಲ್ಲಿ 2 ಪದಗಳು ಇರ್ತಲ್ಲ, ಪೂರ್ವ ಪದ, ಉತ್ತರ ಪದ ಅಂತ 2 ಪದಗಳು ಇರ್ತದೆ. ಆ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದಕ್ಕೆ ಅವ್ಯಯೀಭಾವ ಅಂತ ಹೇಳ್ತಾರೆ. ಮತ್ತೊಂದು ಪೂರ್ವ ಪದ ಅವ್ಯಯವಾಗಿರ್ಬೇಕು, ಅರ್ಥ ಪ್ರಧಾನವಾಗಿರ್ಬೇಕು, ಹೀಗಿರ್ತಕ್ಕಂಥದ್ದು. ಉದಾಹರಣೆಗೆ ಉದಕುಂಭಂ ಅಂತ ಕರೆದ್ರೆ, ಉಪಕುಂಭಂ ಅಂತ ಕರೆದ್ರೆ ಕುಂಭಸ್ಯ ಸಮೀಪೆ, ಕುಂಭದ ಹತ್ತಿರ ಅಂತ. ಆದ್ರಿಂದ ಆ ಹತ್ತಿರ ಅನ್ನುವಂತಹ ಪದ ಪ್ರಧಾನವಾಗಿರ್ತದೆ.
ಪೂರ್ವಪದ ಪ್ರಧಾನವಾಗಿರ್ತದೆ. ಆದ್ದರಿಂದ ಅದಕ್ಕೆ ಅವ್ಯಯೀಭಾವ ಅಂತ ಕರೀತಾರೆ. ಇನ್ನು ಉತ್ತರ ಪದ ಪ್ರಧಾನವಾಗಿದ್ರೆ ಅದಕ್ಕೆ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ. ಉದಾಹರಣೆಗೆ ಗುರುದಕ್ಷಿಣ ಎನ್ನ ಶಬ್ದ. ಗುರವೇ ದಕ್ಷಿಣ, ಗುರು ದಕ್ಷಿಣ, ಕುರುಗಳಿಗಾಗಿ ದಕ್ಷಿಣೆ. ಇಲ್ಲಿ ದಕ್ಷಿಣೆ ಅನ್ನೋದು ಪ್ರಧಾನ, ಗುರುಗಳಿಗಾಗಿ ಅನ್ನೋದು ಒಂದು ರೀತಿ ವಿಶೇಷಣ ಇದ್ದ ಹಾಗೆ. ಆದ್ರಿಂದ ಉತ್ತರ ಪದ ಪ್ರಧಾನವಾಗಿರೋದ್ರಿಂದ ತತ್ಪುರುಷ ಅಂತ ಹೇಳ್ತಾರೆ. ತತ್ಪುರುಷದಲ್ಲೂ ಅನೇಕ ಭೇದಗಳೆಲ್ಲ ಇದೆ. ಒಟ್ಟಿನಲ್ಲಿ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ಪ್ರಧಾನ. ಇನ್ನೊಂದಿದೆ ಸಮಾಸ ಬಹಳ ಚೆನ್ನಾಗಿದೆ, ಅನ್ಯ ಪದ ಪದಾರ್ಥ ಪ್ರಧಾನವಾಗಿರ್ತದೆ. ಪೂರ್ವ ಪದವೂ ಪ್ರಧಾನ ಅಲ್ಲ, ಉತ್ತರ ಪದವೂ ಅನ್ಯ ಇನ್ನು ಬೇರೆ ಯಾವುದೋ ಒಂದು ಅರ್ಥ ಪ್ರಧಾನವಾಗ್ತದೆ. ಅದಕ್ಕೇನು ಹೇಳ್ತಾರೆ? ಅದಕ್ಕೆ ಬಹುವ್ರೀಹಿ ಅಂತ ಕರೀತಾರೆ. ಉದಾಹರಣೆ ಕೊಡ್ಬೇಕು, ಪೀತಾಂಬರ. ಪೀತಂ ಅಂಬರಂ ಯಸ್ಯ ಸಹ ಪೀತಾಂಬರ. ಈ ಪೀತ ಅಂದ್ರೆ ಹಳದಿ, ಅಂಬರ ಅಂದ್ರೆ ಬಟ್ಟೆ. ಹಳದಿ ಬಟ್ಟೆ ಉಟ್ಟವನು ಯಾವನೋ ಅವನು. ಯಾರು? ವಿಷ್ಣು, ಮಹಾವಿಷ್ಣು ಅಥವಾ ಕೃಷ್ಣ. ಕೃಷ್ಣ ಮಹಾವಿಷ್ಣು ಅಂತ ಇಟ್ಕೊಂಡು, ಈ ಮಹಾವಿಷ್ಣುವಿನ ಶಬ್ದ ಪೂರ್ವ ಪದದಲ್ಲೂ ಇಲ್ಲ, ಉತ್ತರ ಪದದಲ್ಲೂ ಇಲ್ಲ. ಆದ್ರೆ ಅನ್ಯ ಪದ ಅರ್ಥ ಪ್ರಧಾನ, ಅದಕ್ಕೆ ಬಹುವ್ರೀಹಿ. ಇನ್ನು ನಾಲ್ಕನೆಯದು ಸರ್ವಪದ ಅರ್ಥ ಪ್ರಧಾನ. ಆ ಸಮಾಸದಲ್ಲಿರ್ತಕ್ಕಂತಹ ಎಲ್ಲ ಶಬ್ದಗಳು ಪ್ರಧಾನವಾಗಿ, ಪೂರ್ವ ಪದ ಉತ್ತರ ಪದ ಎಲ್ಲವೂ ಪ್ರಧಾನ. ಅದನ್ನು ದ್ವಂದ್ವ ಸಮಾಸ ಅಂತ ಹೇಳ್ತಾರೆ. ನಾನು ಆಗ್ಲೇ ಒಂದು ದೃಷ್ಟಾಂತವನ್ನು ಕೊಟ್ಟೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಅದರಲ್ಲಿ ಆಕ್ಚುಲಿ ನಮ್ಮಲ್ಲಿ ಏನಾಗುತ್ತೆ, ಈಗ ರಾಮ ಅನ್ನೋ ಶಬ್ದ ಹಾಗೆ ಪ್ರಯೋಗ ಮಾಡಬಾರ್ದು. ಈ ಪ್ರಾತಿಪದಿಕ ಅಂತ ಹೇಳ್ತಾರಲ್ಲ, ಪ್ರಕೃತಿಯನ್ನ ಹಾಗೆ ಪ್ರಯೋಗ ಮಾಡಬಾರ್ದು. ಅದನ್ನು ಪ್ರತ್ಯಯ ಇಟ್ಟುಕೊಂಡೇ ಪ್ರಯೋಗ ಮಾಡ್ಬೇಕು. ಈಗ ರಾಮ ಅಂತಾನೆ ಪ್ರಯೋಗ ಮಾಡ್ಬೇಕು. ಅದು ಸಾಧು ಶಬ್ದ. ಅದು ರಾಮ ಬಂದನು ಅಂತಾನೆ ಎಷ್ಟೋ ಸಲ ನಾವು ಪ್ರಯೋಗ ಮಾಡ್ಲಿ ಉಂಟು. ಕೃಷ್ಣನು ಅಂತ ಹೇಳ್ಬೇಕು, ಕೃಷ್ಣ ಹೋದನು. ಅದು ಶಾಸ್ತ್ರೀಯ ವಾಕ್ಯ, ವ್ಯಾಕರಣಬದ್ಧವಾದಂತಹ ವಾಕ್ಯವಾಗೋಲ್ಲ. ಹೇಳುವಾಗ್ಲಾಗ್ಲಿ ಬರೆಯುವಾಗ ರಾಮನು ಬಂದನು, ಕೃಷ್ಣನು. ಇಲ್ಲಿ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ರಾಮ ಗಚ್ಚತಿ, ರಾಮ ಅನ್ನುವಂತಹ ಸು ಎನ್ನುವ ಪ್ರತ್ಯಯ ಸೇರಿಸಿ ಒಂದು ಸಾಧು ಶಬ್ದವಾಗ್ತದೆ. ಆದ್ರೆ ಸಮಾಸದ ಸಂದರ್ಭದಲ್ಲಿ ಏನಾಗ್ತದೆ, ಆ ಎಲ್ಲ ಪ್ರತ್ಯಯಗಳ ಬಿದ್ದು ಆ ಕೊನೆಯ ಶಬ್ದಕ್ಕೆ ಮಾತ್ರ ಪ್ರತ್ಯಯ ಸೇರ್ಕೊಳ್ತದೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಚ ಅನ್ನೋ ಶಬ್ದದಲ್ಲಿ ರಾಮದ ವಿಸರ್ಗ ಹೋಗ್ತದೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಶತ್ರುಘ್ನಾಹ, ಶತ್ರುಘ್ನರು ಅಂತ ಒಂದೇ ಶಬ್ದ ಆಗ್ಬಿಡುತ್ತದೆ. ಬೇರೆ ಬೇರೆ ಶಬ್ದಗಳಲ್ಲಿ ಸೇರಿಸಿ ಒಂದು ಶಬ್ದ ಆಗ್ಬಿಡ್ತದೆ. ಅದರಲ್ಲಿ ಎಲ್ಲ ಪದಗಳು ಅರ್ಥ ಪ್ರಧಾನವಾಗಿರೋದ್ರಿಂದ ಅದು ಸಮಾಸ ರಾಜ ಅಂತ ಕರೆಯಬರುತ್ತೆ. ಎಲ್ಲಾ ಸಮಾಸಗಳಲ್ಲಿ ರಾಜನ ಸ್ಥಾನದಲ್ಲಿರೋದು ಯಾವುದು? ದ್ವಂದ್ವ ಸಮಾಸ. ಇನ್ನೆರಡಿದೆ, ಇದರಲ್ಲೇ ಇರತಕ್ಕಂಥ ವಿಭಾಗ ಕರ್ಮಧಾರಯ ಅಂತ. ಕರ್ಮಧಾರಯ ಅಂದ್ರೆ ವಿಶೇಷಣ ವಿಶೇಷ ಸಂಬಂಧ ಇರ್ತದೆ. ಇನ್ನೊಂದು ದ್ವಿಗು ಸಮಾಸ ಅಂತ, ಅದಕ್ಕೆ ಸಂಖ್ಯಾವಾಚಕ ಇರ್ತದೆ. ನವರಾತ್ರಿ, ಆಮೇಲೆ ಚಾತುರ್ಮಾಸ್ಯ, ಈ ಮುಂತಾದ ಸಂಖ್ಯಾವಾಚಕ ಇರ್ತಕ್ಕಂಥದ್ದು. ಇನ್ನು ವಿಶೇಷಣ ವಿಶೇಷ ನೀಲೋತ್ಪಲ, ಉತ್ಪಲ ಅಂದ್ರೆ ಕಮಲ, ನೀಲ ಅನ್ನೋದಕ್ಕೆ ವಿಶೇಷಣ ವಿಶೇಷ ಕರ್ಮಧಾರೆ. ಆದ್ರೆ ಎಲ್ಲಾ ಪ್ರಕಾರಗಳಲ್ಲಿ ಪ್ರಧಾನವಾದದ್ದು ದ್ವಂದ್ವ. ಎಲ್ಲ ಪದಗಳು ಪ್ರಧಾನವಾಗುತ್ತೆ ಎನ್ನುವ ಕಾರಣಕ್ಕೆ ಭಗವಂತ ತನ್ನ ವಿಭೂತಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಇನ್ನು ಮುಂದುವರಿದು ಅಹಮೇವ ಅಕ್ಷಯ ಕಾಲಃ, ಅಕ್ಷಯವಾದ ಕಾಲನು ನಾನು ಅಂತ ಹೇಳ್ತಾನೆ. ನೆನಪಿರ್ಲಿ, ಹಿಂದೆ ಅವನು ಈ ಕಾಲದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾನೆ. ಕೆಲವು ಶ್ಲೋಕಗಳ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಏನ್ ಹೇಳಿದ್ದನು? ಕಾಲಃ ಕಲಯತಾಮಹಂ.
ಗಣನೆ ಮಾಡುವುದ್ರಲ್ಲಿ ನಾನು ಕಾಲ ಅಂತ ಹೇಳಿದ್ದ. ಅಂದ್ರೆ ಇಲ್ಲಿ ಪುನಃ ಹೇಳ್ತಾನೆ ನಾನು ಕಾಲ. ಆ ಕಾಲ ಈ ಕಾಲ ಬೇರೆ, ಎರಡು ಬೇರೆ ಬೇರೆ ಕಾಲ. ಇಲ್ಲಿ ಅಕ್ಷಯವಾದ ಕಾಲ ನಾನು ಅಂತ ಹೇಳ್ತಾನೆ. ಅಲ್ಲಿ ಕ್ಷಯವಾಗುವ ಕಾಲ, ಆದ್ರೆ ಅದು ಸೋಪಾಧಿಕ ಕಾಲ, ಇದು ನಿರುಪಾಧಿಕ ಕಾಲ. ನಿರುಪಾಧಿಕ ಕಾಲವೇ ನಾನು ಅಂತ ಹೇಳ್ತಾನೆ. ಏನದು ನಿರುಪಾಧಿಕ ಕಾಲ ಅಂದ್ರೆ? ವಾಸ್ತವವಾಗಿ ಪರಮೇಶ್ವರನೇ ನಿರುಪಾಧಿಕ ಕಾಲ. ಕಾಲಕ್ಕೂ ಕಾಲ ಅವನು, ಕಾಲ ಕಾಲ. ಪರಮೇಶ್ವರನಿಗೆ ಅಥವಾ ಪರಮಾತ್ಮನಿಗೆ ಕಾಲ ಕಾಲ ಅಂತ ಒಂದು ಹೆಸರಿದೆ. ಮೊದಲನೇ ಕಾಲ ಅಂದ್ರೆ ರಿಲೇಟಿವ್ ಟೈಮ್. ಕಾಲಸ್ಯ ಕಾಲ ಅಬ್ಸಲ್ಯೂಟ್ ಟೈಮ್. ಆ ಅಬ್ಸಲ್ಯೂಟ್ ಟೈಮ್ ಯಾವ್ದಪ್ಪ ಅಂದ್ರೆ, ಅಲ್ಟಿಮೇಟ್ ಟೈಮ್ ಯಾವ್ದಪ್ಪ ಅಂದ್ರೆ ಭಗವಂತನೇ. ಹಿ ಈಸ್ ಬಿಯಾಂಡ್ ಟೈಮ್. ಆ ಕಾಲವನ್ನು ಮೀರಿದ ತತ್ವವಾದದ್ರಿಂದ ಅವನು ಕಾಲಕ್ಕೂ ಕಾಲ ಅಂತ ಕರೆಯಲ್ಪಡ್ತಾನೆ. ನಾವು ಉಪನಿಷತ್ತಲ್ಲಿ ಯಮನೇ ಹೇಳುವ ಮಾತು ನೆನಪಿಗೆ ತಂದುಕೊಳ್ಬೇಕು. ಯಮನೇ ಎಲ್ಲರಿಗೂ ಕಾಲ ಆಗಿರ್ತಾನೆ. ಅವನು ಎಲ್ಲರ ಕಾಲವನ್ನು ಕೊನೆಗೊಳಿಸುವನು ಯಮನೇ. ಆದ್ರೆ ಅವನೇನ್ ಹೇಳ್ತಾನೆ, ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕ ಇತ್ಥಾ ವೇದ ಯತ್ರ ಸಹ. ಪರಮಾತ್ಮನ ಹೇಗಿದ್ದಾನೆ ಅಂದ್ರೆ ಮೃತ್ಯುರ್ ಯಸ್ಯ ಉಪಸೇಚನಂ. ಯಾವಾತನಿಗೆ ಮೃತ್ಯುವೇ ಉಪ್ಪಿನಕಾಯಿಯೋ ಅವನೇ ಪರಮಾತ್ಮ ಅಂತ. ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಮೃತ್ಯು. ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ. ಬ್ರಹ್ಮ ಮತ್ತು ಕ್ಷತ್ರ ಎನ್ನುವಂತಹ ತತ್ವಗಳು ಊಟ ಅವನಿಗೆ. ಅವನು ಮೃತ್ಯು ಎನ್ನುವಂಥದ್ದು ಚಟ್ನಿಯ ಉಪ್ಪಿನಕಾಯಿ ಇದ್ದ ಹಾಗೆ, ಉಪಸೇಚನ ಅಂತ ಹೇಳ್ತಾನೆ. ಅಂದ್ರೆ ಮೃತ್ಯುವಿಗೂ ಮೃತ್ಯು. ಇದು ಹೇಗ್ ಸಾಧ್ಯ ಆಗತ್ತೆ? ನಾವು ಈ ವಾಕ್ಯವನ್ನ ಹೀಗೆ ಅರ್ಥ ಯಾಕೆ ಮಾಡ್ಬೇಕು ಅಂದ್ರೆ, ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಬರೀತಾರೆ, ಕಿಂಚ ಅಹಮೇವ ಅಕ್ಷಯ ಅಕ್ಷೀಣ ಕಾಲ ಪ್ರಸಿದ್ಧ ಕ್ಷಣಾದ್ಯಾಖ್ಯ. ಕ್ಷಣ ಮುಂತಾದಂತಹ ನಾಶವಾಗದೇ ಇರುವ ಕಾಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಪರಮೇಶ್ವರ ಕಾಲಸ್ಯಾಪಿ ಕಾಲ ಅಸ್ಮಿ. ಕಾಲಕ್ಕೂ ಕಾಲನಾದ ನಾನು ಪರಮೇಶ್ವರನು. ಈ ಅರ್ಥವೇ ತುಂಬಾ ಹೊಂದಿಕೆ ಆಗ್ತದೆ. ಯಾಕಂದ್ರೆ ಹಿಂದೆ ಅವನು ಗಣನೆಯಲ್ಲಿ ಮಾಡೋದ್ರಲ್ಲಿ ನಾನು ಕಾಲ ಎಂಬುದಾಗಿ ಹೇಳ್ಕೊಂಡಿದ್ದನು. ಯಾಕೆ ಪರಮಾತ್ಮನು ಕಾಲವನ್ನು ಕೂಡ ಮೀರಿದ್ದಾನೆ ಅಂದ್ರೆ, ಅವನಲ್ಲಿ ಕಾಲವೇ ಇಲ್ಲ. ಆ ಚೈತನ್ಯದ ಸನ್ನಿಧಿಯಲ್ಲಿ ದೇಶ ಕಾಲಗಳೇ ತೋರೋದಿಲ್ಲ ಅಂತ. ದೇಶ ಕಾಲ ವಸ್ತು ಅನ್ನುವಂಥದ್ದು ಸೃಷ್ಟಿಯ ಅವಿಭಾಜ್ಯ ಅಂಗ. ಯಾವಾಗ ಸೃಷ್ಟಿ ಆಯ್ತು, ದೇಶ ಕಾಲ ವಸ್ತು ಪ್ರಕಟ ಆಯ್ತು. ಅದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಎಲ್ಲಿಯ ತನಕ ವಸ್ತು ಇರ್ತದೋ ಅಲ್ಲಿಯ ತನಕ ಕಾಲ ಇರ್ತದೆ. ವಸ್ತು ಕಾಲಗಳಿದ್ದ ಮೇಲೆ ದೇಶ ಇರ್ತದೆ. ಸೊ ಅವು ಒಂದಕ್ಕೊಂದಕ್ಕೆ ಸಂಬಂಧ ಇರತಕ್ಕಂಥ ಸಂಗತಿಗಳಾಗಿದೆ. ಅಂದ್ರೆ ಆತ್ಮನಲ್ಲಿ ದೇಶಕಾಲ ವಸ್ತು ಪರಿಚ್ಛಿನ್ನತೆ ಇರೋದಿಲ್ಲ. ಅದು ಪರಮಾರ್ಥ ಸ್ವರೂಪವಾದದ್ದು. ಆದ್ದರಿಂದ ಅವನು ಕಾಲಕ್ಕೂ ಕಾಲನಾಗಿದ್ದಾನೆ. ಇನ್ನು ಮುಂದುವರಿದು, ಧಾತಾಹಂ ವಿಶ್ವತೋ ಮುಖ. ವಿಶ್ವತೋ ಮುಖ ಅಂತ ಹೇಳ್ತಾನೆ. ವಿಶ್ವ ಎನ್ನುವ ಶಬ್ದಕ್ಕರ್ಥ ಸರ್ವ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ವಿಶ್ವ ಅನ್ನುವ ಶಬ್ದ ಯಾವ ಅರ್ಥದಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಜಗತ್ತು ಎನ್ನುವ ಅರ್ಥದಲ್ಲಿ ಬಳಕೆ ಮಾಡ್ತೇವಲ್ಲ. ಆದ್ರೆ ಅದಕ್ಕೆ ಅರ್ಥ, ವಾಸ್ತವವಾಗಿ ಅರ್ಥ ವಿಶ್ವ ಅಂದ್ರೆ ವಿವಿಧಂ ಶ್ವಯತಿ, ವಿವಿಧಂ ಗಚ್ಚತಿ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ ಅಂತ. ಸರ್ವ ಅಂತ ಅರ್ಥ. ವಿಶ್ವ ಅಂದ್ರೆ ಸರ್ವ, ಎಲ್ಲ ಅಂತ ಅರ್ಥ. ವಿಶ್ವತೋ ಮುಖ ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ಮುಖ ಇರುವವನು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ನಮತಿ ಸಂಪತತ್ರೈರ್ದ್ಯಾವಾ ಪೃಥಿವೀ ಜನಯಂತೇವ ಏಕಃ. ಪರಮಾತ್ಮನನ್ನು ವರ್ಣನೆ ಮಾಡುವಾಗ
ಉಪನಿಷತ್ತು ಹೇಳುವ ಮಾತು. ವಿಶ್ವತಶ್ಚಕ್ಷು ಉತ ಮತ್ತು ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಅತ ಉತ ವಿಶ್ವತಸ್ಪಾತ್. ಅವನ ಮುಖಗಳು ಎಲ್ಲ ಕಡೆ ಇವೆ, ಅವನ ಕಣ್ಣುಗಳು ಎಲ್ಲ ಇವೆ, ಅವನ ಕಿವಿಗಳು ಎಲ್ಲ ಕಡೆ ಇವೆ, ಅವನ ಕೈಗಳು ಎಲ್ಲ ಕಡೆ ಇವೆ, ಅವನ ಕಾಲುಗಳು ಎಲ್ಲ ಕಡೆ ಇವೆ ಅಂತ. ಅಂದ್ರೆ ಎಲ್ಲೆಲ್ಲೂ ಕಣ್ಣಿಟ್ಟಿರುವವನು. ಅಂತಹ ಪರಮಾತ್ಮನು ಧಾತ, ಅವನು ಕರ್ಮಫಲವನ್ನು ಕೊಡುವವನು. ಕರ್ಮಫಲಸ್ಯ ವಿಧಾತ, ಕರ್ಮಫಲವನ್ನ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ವ್ಯಕ್ತಿಗಳಿಗೆ ಮುಟ್ಟಿಸುವವನು. ಆದ್ರಿಂದ ಕರ್ಮ ಫಲವನ್ನು ಕೊಡ್ತಾನೆಯೇ ಹೊರತು ದೇವರು ಕರ್ಮ ಫಲವನ್ನು ನಿರ್ಮಾಣ ಮಾಡಲ್ಲ. ವ್ಯಕ್ತಿಯು ಮಾಡಿರತಕ್ಕಂತಹ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತಾನೆ. ಕರ್ಮಾಧ್ಯಕ್ಷ, ಒಬ್ಬ ನ್ಯಾಯಾಧೀಶನು ತೀರ್ಪನ್ನು ನೀಡುವ ಹಾಗೆ. ಕರ್ಮ ಮಾಡುವುದು ಜೀವವೇ, ಫಲವನ್ನ ಕಾಲವನ್ನ, ದೇಶವನ್ನ, ನಿಮಿತ್ತವನ್ನ ಅನುಸರಿಸಿ ಕೊಡತಕ್ಕಂಥವನು ಪರಮಾತ್ಮ. ಅದಕ್ಕೆ ಅವನು ವಿಶ್ವತೋ ಮುಖನಾಗಿರ್ಬೇಕು. ಯಾಕೆ? ಅವನು ಎಲ್ಲಿ ಯಾವ ಕರ್ಮವನ್ನ ಯಾವಾಗ ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈ ಕೋರ್ಟ್ಗಳಿಗೆಲ್ಲ ಹಾಗೆ ಗೊತ್ತಾಗಲ್ಲ, ಅಥವಾ ನಮ್ಮ ಲೌಕಿಕ ವ್ಯವಸ್ಥೆಗಳಲ್ಲಿ ಅದು ಗೊತ್ತಾಗಲ್ಲ. ಎಲ್ಲಿ ಕ್ಯಾಮೆರಾ ಇಟ್ಟಿದ್ದಾರೋ ಅಲ್ಲಿ ಮಾತ್ರ ಸಿಕ್ಕಾಕೊಂಡು ಬೀಳ್ತಾನೆ. ಆದ್ರೆ ಭಗವಂತನ ಕ್ಯಾಮೆರಾ ಎಲ್ಲಾ ಕಡೆಗೆ ಇಟ್ಟಿರೋದ್ರಿಂದ ಅವನು ಮಲಗಿದಾಗ, ಏಕಾಂಗಿಯಾಗಿದ್ದಾಗ, ಅಥವಾ ಜನರ ಮಧ್ಯದಲ್ಲಿದ್ದಾಗ, ಯಾವ ಸಂದರ್ಭದಲ್ಲಿ ಯಾವ ಕರ್ಮವನ್ನು ಮಾಡಿದ್ರು, ಬರೀ ಹೊರಗಡೆ ಮಾಡೋ ಕರ್ಮ ಅಷ್ಟೇ ಅಲ್ಲ, ಮಾನಸಿಕವಾಗಿ ಮಾಡತಕ್ಕಂಥ ಯೋಚನೆಗಳಿರ್ಬೋದು, ಆಡಿದ ಮಾತುಗಳಿರ್ಬೋದು, ಎಲ್ಲವೂ ಭಗವಂತನ ಲೆಕ್ಕದಲ್ಲಿ ರಿಜಿಸ್ಟರ್ ಆಗಿರ್ತದೆ. ಯಾಕೆ? ವಿಶ್ವತೋಮುಖ ಅವನು. ಎಷ್ಟೋ ಸಲ ನಾವು ಅಂದ್ಕೊಳ್ಳೋದುಂಟು, ನಾನು ಏನ್ ತಪ್ಪು ಮಾಡಿದೆ, ನನಗೆ ಯಾಕೆ ಕಷ್ಟ ಇದು, ನನಗೆ ಪದೇ ಪದೇ ತೊಂದರೆ ಆಗ್ತಾ ಇರುತ್ತೆ, ಕಷ್ಟ ಆಗ್ತದೆ, ಹೋದಲ್ಲೆಲ್ಲ ಸೋಲು, ಅವಮಾನ, ಬೇಸರ, ಹೀಗೆ ನಾವು ಹೇಳ್ತೇವೆ. ಆದರೆ ಈಶ್ವರನ ಕರ್ಮದ ಲೆಕ್ಕಾಚಾರದಲ್ಲಿ ಯಾವ ದೋಷವೂ ಇಲ್ಲ. ಅದು ಈ ಜನ್ಮದ ಅಲ್ಲದೆ ಇದ್ರೂ ಇನ್ಯಾವುದೋ ಜನ್ಮದ ಕರ್ಮ ಫಲವನ್ನ ಆ ಜೀವಿಗೆ ತಂದು ತಲುಪಿಸ್ತಾನೆ. ಅದು ಸಮಯಕ್ಕೆ ಹೊಡೆತ ಕೊಟ್ಟಾಗ ನಮಗೆ ಸ್ವಲ್ಪ ಗಲಿಬಿಲಿ ಆಗುವುದುಂಟು. ಅಂದ್ರೆ ಕರ್ಮಕ್ಕೆ ಅನುಸಾರವಾದ ಫಲ ಬಂದಿದೆ ಅಂತ ಒಪ್ಪಿಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಮತ್ತು ಭಗವಂತನ ನ್ಯಾಯ ನಿರ್ಣಯದಲ್ಲಿ ಯಾವುದೇ ಲೋಪ ಇಲ್ಲ. ಆದ್ರಿಂದ ಅತ್ಯಂತ ಸ್ಪಷ್ಟವಾಗಿ ಉಪನಿಷತ್ತು ಹೇಳ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಯೋ ವಿದಧಾತಿ ಕಾಮಾನ್, ಜೀವಿಗಳಿಗೆ ಕರ್ಮಫಲವನ್ನು ಕೊಡುವವನಾದ್ರಿಂದ ವಿಧಾತ, ವಿಶ್ವತೋ ಮುಖ ಅಂತ ಹೇಳಿದ್ದಾನೆ. ಅದು ಅವನೊಂದು ವಿಭೂತಿ, ಭಗವಂತನ ಮಹಿಮೆ. ಇನ್ನು ಮುಂದುವರೆದು 34ನೇ ಶ್ಲೋಕದಲ್ಲಿ ನೋಡೋದಾದ್ರೆ, ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಇದರಲ್ಲಿ ಅನೇಕ ವಿಭೂತಿಗಳನ್ನು ಹೇಳ್ತಾನೆ. ಮೊದಲನೇದಾಗಿ ಮೃತ್ಯು ಸರ್ವಹರಶ್ಚ, ಸರ್ವಹರನಾದ ಮೃತ್ಯು ನನ್ನ ವಿಭೂತಿ. ಮೆಡಿಟೇಟ್ ಅಪಾನ್ ಮೃತ್ಯು, ಮೃತ್ಯುವಿನ ಮೇಲೆ ಧ್ಯಾನ ಮಾಡು ಅಂತ ಹೇಳ್ತಾನೆ. ಇದು ಬಹಳ ಕಷ್ಟ. ಯಾಕಂದ್ರೆ ಮೃತ್ಯು ಅಂದ ತಕ್ಷಣವೇ ಎಷ್ಟೋ ಜನ ಶಾಂತಂ ಪಾಪಂ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಮತ್ತೊಂದ್ ಸರ್ತಿ ಹೇಳ್ಬೇಡ ಮಾರಾಯ ಅಂತ. ಯಾಕೆ? ಹೆದರಿಕೆ. ಸಾವು ಅಂದ್ರೆ ಭಯ. ಆದ್ರೆ ಭಗವಂತ ಹೇಳ್ತಾನೆ, ಇದು ನನ್ನ ವಿಭೂತಿ ಅಂತ ಹೇಳ್ತಾನೆ. ನಿಜವಾಗಿಯೂ ಭಗವಂತನ ವಿಭೂತಿ ಇದು. ಸಾವು ಅನ್ನೋದು ಇಲ್ಲದೆ ಇದ್ದಿದ್ರೆ ಜಗತ್ತು ಇಷ್ಟು ಚಂದ ಇರ್ತಿರ್ಲಿಲ್ಲ ಅಂತ. ಈಗಾಗಲೇ 800 ಕೋಟಿ ಜನ ಇದ್ದಾರೆ ಜಗತ್ತಿನಲ್ಲಿ. ಈ ಹಳಬರೆಲ್ಲ ಮತ್ತೆ ಬದುಕಿದ್ಬಿಟ್ಟಿದ್ರೆ ಹೊಸದಾಗಿ ಹುಟ್ಟುವರ್ಗೆ ಎಡೆಯಲ್ಲಿ ಮಂಕುತಿಮ್ಮ. ಆದ್ರಿಂದ
ಸಾವು ಒಂದು ಸೊಬಗೆ, ಹುಟ್ಟೊಂದು ಸೊಬಗೆ ಹೇಗೋ ಸಾವು ಒಂದು ಸೊಬಗೆ. ಆದ್ರೆ ಕಷ್ಟ ಆಗ್ತದೆ ಮೃತ್ಯುವಿನ ಸಂದರ್ಭದಲ್ಲಿ. ಯಾಕೆ ಅಂದ್ರೆ ಈ ಪ್ರಪಂಚದ ಅಟ್ಯಾಚ್ಮೆಂಟ್ ಅನ್ನೋದಷ್ಟು ಜಾಸ್ತಿ. ಯಾರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆಯೋ ಅವರಿಗೆ ಮೃತ್ಯುವಿನ ಮೇಲೆ ಭಯ ಜಾಸ್ತಿ ಇರ್ತದೆ. ಯಾರಿಗೆ ಪರಮಾತ್ಮನನ್ನ ಜಾಸ್ತಿ ಅಂಟುಕೊಳ್ತಾರೋ ಅವರಿಗೆ ಮೃತ್ಯು ಮಿತ್ರನಾಗ್ತಾನೆ. ಚಿತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ ಹೇಳಿದ ಹಾಗೆ, ಸಾತ್ವಿಕತೆ ಬಾಳ್ದವಂಗೆತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಅದಕ್ಕೆ ಮೃತ್ಯು ಭಯದಿಂದ ಒಬ್ಬನು ನಿವೃತ್ತನಾಗಬೇಕು ಅಂದ್ರೆ ಒಂದೇ ಉಪಾಯ, ಮೃತ್ಯುವಿಗೂ ಒಡೆಯನಾದ ಭಗವಂತನನ್ನ ಸ್ಮರಿಸ್ತಾ ಇರಬೇಕು, ಭಗವಂತನ ಅನುಸಂಧಾನ ಮಾಡಬೇಕು. ಯಮನೆಲ್ಲಿಯೋ ಕಾಣನೆಂದು ಹೇಳಬೇಡ, ಯಮರಾಮಚಂದ್ರನೇ ಸಂದೇಹ ಬೇಡ ಅಂತ. ಆದ್ರಿಂದ ಅವನು ಅನುಗ್ರಹ ಮಾಡುವವನು ಅವನೇ, ನಿಗ್ರಹ ಮಾಡುವವನು ಅವನೇ. ಅದರ ಮೃತ್ಯು ರೂಪದಲ್ಲಿ ಇಲ್ಲಿ ಅವನು ಹೇಳ್ತಾನೆ, ಅಂದ್ರೆ ಎಲ್ಲವನ್ನೂ ಅಪಹರಿಸುವುದರಲ್ಲಿ ನಾನು ಮೃತ್ಯು ಅಂತ, ಎತ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ, ಸರ್ವಹರಹ. ಹರ ಅನ್ನೋದಕ್ಕೆ ತಗೊಂಡು ಹೋಗೋದು, ಸರ್ವಹರ ಎಲ್ಲವನ್ನು ತಗೊಂಡು ಹೋಗೋದ್ರಲ್ಲಿ ನಾನು ಮೃತ್ಯು ಅಂತ. ಶಂಕರರು ಹೇಳ್ತಾರೆ, ಮೃತ್ಯು ದ್ವಿವಿಧ, ಧನಾದಿಹರ ಪ್ರಾಣಹರಶ್ಚ, ತತ್ರ ಯಹ ಪ್ರಾಣಹರ ಸ ಸರ್ವಹರ ಉಚ್ಯತೆ ಸೋಹಂ ಇತ್ಯರ್ಥ. ಎರಡು ರೀತಿಯಾದ ಮೃತ್ಯು ಇರ್ತದೆ. ಒಂದು ಧನಾದಿಹರ, ಅದಕ್ಕೆ ಶಂಕರರು ಭಜಗೋವಿಂದದಲ್ಲಿ ಹೇಳ್ತಾರಲ್ಲ, ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಧನ ಜನ ಯೌವನ ಗರ್ವವನ್ನು ಮಾಡಬೇಡ, ಕಾಲವು ಒಂದು ನಿಮೇಷದಲ್ಲಿ ಹರತಿ ಎಲ್ಲವನ್ನು ಎತ್ಕೊಂಡು ಹೋಗ್ತದೆ. ಅದರಿಂದ ಅದೊಂದು ರೀತಿಯ ಮೃತ್ಯು. ಯಾವುದು ನಮ್ಮ ಏನು ನಾವು ಸಂಗ್ರಹಿಸಿದ ವಸ್ತುಗಳು ನಮ್ಮಿಂದ ದೂರ ಆಗುವಂಥದ್ದು. ಆದ್ರೆ ಇನ್ನೊಂದು ಮೃತ್ಯು ಇದೆ, ಯಾವುದು ಪ್ರಾಣಹರ, ಪ್ರಾಣವನ್ನೇ ಎತ್ಕೊಂಡು ಹೋಗೋದು. ಅದು ಸರ್ವಹರ. ಯಾಕಂದ್ರೆ ಪ್ರಾಣ ಹೋಯಿತು ಅಂದ್ರೆ ಎಲ್ಲ ಹೋದಾಗೆ ಅಂತ, ಅವನ ಜೊತೆಗೆ ಏನು ಬರೋದೇ ಇಲ್ಲ. ತುಂಬಾ ಪ್ರಸಿದ್ಧ ಸುಭಾಷಿತ ಇದೆ, ಒಬ್ಬ ಸತ್ತಾಗ ಹೇಗಿರುತ್ತೆ ಅವನ ಕಂಡೀಷನ್ನು, ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಅವನು ಕೂಡಿಟ್ಟ ಹಣ ಅಲ್ಲೇ ಭೂಮಿಯಲ್ಲೇ ಇರುತ್ತೆ. ಧನಾನಿ ಭೂಮು ಪಶವಶ್ಚ ಗೋಷ್ಠೆ, ಪಶುಗಳು ಕೊಟ್ಟಿಗೆಯಲ್ಲೇ ಇರುತ್ತೆ. ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ವೆಹಿಕಲ್ಗಳು ಗ್ಯಾರೇಜ್ ಅಲ್ಲೇ ಇರ್ತವೆ, ಹಣ ಬ್ಯಾಂಕ್ ನಲ್ಲೇ ಇರ್ತದೆ. ಅವನು ಕೋಟಿ ಕೋಟಿ ಸಂಪಾದನೆ ಮಾಡುವುದು ಅವನ ಜೊತೆಗೆ ಬರಲ್ಲ. ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ಭಾರ್ಯ ಗೃಹದ್ವಾರಿ, ಹೆಂಡತಿ ಸ್ಮಶಾನಕ್ಕೆ ಬರುವ ಹಾಗಿಲ್ಲ, ಆದ್ರಿಂದ ಅವಳು ಮನೆ ಬಾಗಿಲಿನವರೆಗೆ ಬರ್ತಾಳೆ. ಜನ ಸ್ಮಶಾನೆ, ಬಂಧು ಮಿತ್ರರು ಅವರೆಲ್ಲ ಎಲ್ಲಿ ತನಕ ಬರ್ತಾರೆ, ಸ್ಮಶಾನದವರೆಗೆ ಬರ್ತಾರೆ. ಈ ದೇಹ ನಾವು ಪೋಷಣೆ ಮಾಡಿ ಬೆಳೆಸಿ ಚೆನ್ನಾಗಿ ಕಾಪಾಡಿಕೊಂಡ ದೇಹ ಎಲ್ಲಿ ತನಕ ಬರುತ್ತೆ, ದೇಹಶ್ಚಿತಾಯಾಮ್, ಬೆಂಕಿ ತನಕ ಬರ್ತದೆ. ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ, ಪರಲೋಕ ಮಾರ್ಗದಲ್ಲಿ ಕರ್ಮ ಒಂದನ್ನೇ ತಕೊಂಡು ಹೋಗ್ತಾನೆ ಅಷ್ಟೇ, ಪಾಪ ಪುಣ್ಯಗಳನ್ನ ಎತ್ಕೊಂಡು ಹೋಗ್ತಾನೆ, ಬಿಟ್ರೆ ಇನ್ನೇನು ತಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆದ್ರಿಂದ ಎಲ್ಲವನ್ನ ಅವನಿಂದ ಬೇರ್ಪಡಿಸಿ ಬಿಡ್ತದೆ. ಮೃತ್ಯು ಒಂದು ಬಂತು ಅಂದ್ರೆ ಅವನು ಹೊಂದಿದಂತಹ ಎಲ್ಲ ವಸ್ತುಗಳಿಂದ ಅವನನ್ನು ಬೇರೆ ಮಾಡಿಬಿಡುತ್ತೆ. ಆದ್ದರಿಂದ ನಾನು ಸರ್ವಹರಶ್ಚ ಅಹಂ ಮೃತ್ಯು ಅಂತ ಹೇಳ್ತಾನೆ. ಇನ್ನು ಉದ್ಭವಶ್ಚ ಭವಿಷ್ಯತಾಂ ಅಂತ, ಇಲ್ಲಿ ಮೃತ್ಯು ಸರ್ವಹರಶ್ಚ ಅಹಂ ಅಂತ ಹೇಳೋದಕ್ಕೆ ಇನ್ನೊಂದು ಅರ್ಥವನ್ನು ಕೊಟ್ಟಿದ್ದಾರೆ ಶಂಕರರು. ಅಥವಾ ಪರ ಈಶ್ವರ ಪ್ರಳಯೇ ಸರ್ವಹರಣ ಸರ್ವಹರ. ಪರಮೇಶ್ವರನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಅಪಹರಿಸುವುದರಿಂದ ಆ ಪರಮೇಶ್ವರನೇ ಮೃತ್ಯು ಅಂತ, ಹಾಗೆ ಆ ಅರ್ಥವನ್ನು ತೆಗೆದುಕೊಳ್ಬಹುದು. ಇನ್ನು ಮುಂದಿನ ವಿಭೂತಿ
ಭವಿಷ್ಯತಾಂ ಭಾವಿ ಕಲ್ಯಾಣಾನಾಂ ಉತ್ಕರ್ಷ ಪ್ರಾಪ್ತಿ ಯೋಗ್ಯಾನಾಂ ಇತ್ಯರ್ಥಃ. ಅಹಂ ಉತ್ಕರ್ಷಃ ಅಭ್ಯುದಯಃ ತತ್ ಪ್ರಾಪ್ತಿ ಹೇತುಶ್ಚ. ಭವಿಷ್ಯದಲ್ಲಿ ನನಗೆ ಕಲ್ಯಾಣವಾಗಬೇಕು, ನನ್ನ ಪ್ರಗತಿ ಆಗ್ಬೇಕು, ನನ್ನ ಉತ್ಕರ್ಷ ಆಗ್ಬೇಕು, ನನ್ಗೆ ಸಕ್ಸಸ್ ಸಿಗಬೇಕು ಅಂತ ಹೇಳುವವರಿಗೆ ಆ ಸಕ್ಸಸ್ ಅಂತ ಇಂಗ್ಲಿಷ್ ಶಬ್ದವೇ ನಮ್ಗೆ ಹೆಚ್ಚು ಸ್ಪಷ್ಟ ಆಗುತ್ತೆ. ಸಕ್ಸಸ್ಸಿಗೆ ಕನ್ನಡದಲ್ಲಿ ಸಂಸ್ಕೃತ ಶಬ್ದ ಯಾವುದು? ಅಭ್ಯುದಯ, ಉತ್ಕರ್ಷ, ಕಲ್ಯಾಣ, ಈ ರೀತಿ ಶಬ್ದ ಇದೆ. ಆದ್ರಿಂದ ಭವಿಷ್ಯದಲ್ಲಿ ತನ್ನ ಉತ್ಕರ್ಷವಾಗಬೇಕು, ಅಭ್ಯುದಯವಾಗಬೇಕು, ಯಶಸ್ಸು ಪ್ರಾಪ್ತಿಯಾಗಬೇಕು ಅಂತ ಹೇಳುವವನಿಗೆ ಆ ಅಭ್ಯುದಯವೇ ತಾನು ಅಂತ ಹೇಳ್ತಾನೆ. ಆದ್ದರಿಂದ ಭಗವಂತನನ್ನ ಅನುಸರಿಸಿದ್ರೆ, ಅನುಸಂಧಾನ ಮಾಡಿದ್ರೆ, ಅವನು ಭವಿಷ್ಯದಲ್ಲಿ ಯಾವ ಒಂದು ಯಶಸ್ಸನ್ನ ಪಡೀಲಿಕ್ಕೆ ಬಯಸ್ತಾನೋ ಅದು ಅವನಿಗೆ ದೊರಕತ್ತೆ. ಆದ್ದರಿಂದ ಪರಮಾತ್ಮನೇ ಎಲ್ಲರ ಪಾಲಿಗೆ ಯಶಸ್ಸಾಗಿದ್ದಾನೆ ಅಂತ ಅರ್ಥ. ಇನ್ನು ಮುಂದಕ್ಕೆ ಹೋಗೋಣ. ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧ ಧೃತಿ ಕ್ಷಮ ಅಂತ. ಇನ್ನು ನಾರಿಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧೆ, ಧೃತಿ, ಕ್ಷಮೆ ಎಂಬುದಾಗಿ. ಇಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ, ಈ 7 ಸಂಗತಿಗಳನ್ನ ಹೇಳ್ತಾನೆ. ಕೆಲವರು ಇದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ನಾರಿಯರಲ್ಲಿ ಅಂದ್ರೆ ಸ್ತ್ರೀಯರಲ್ಲಿ ಇರುವ ಗುಣಗಳು ಎಂಬುದಾಗಿ ಅರ್ಥ ಮಾಡ್ತಾರೆ. ಬಟ್ ಹಾಗಲ್ಲ ಇಲ್ಲಿ ಅರ್ಥ. ಈ ನಾರೀಣಾಂ ಎಂಬ ಶಬ್ದಕ್ಕೆ ಅರ್ಥ ಸ್ತ್ರೀ ದೇವತೆಗಳಲ್ಲಿ ಅಂತ. ಈಗ ಪುರುಷ ದೇವತೆ, ಸ್ತ್ರೀ ದೇವತೆ ಅಂತ ಇರುತ್ತಲ್ಲ, ಈ ಸ್ತ್ರೀ ದೇವತೆಗಳಲ್ಲಿ ನಾನು ಈ 7 ದೇವತೆಗಳು ಅಂತ. ಅನೇಕ ಸ್ತ್ರೀ ದೇವತೆಯರು ಇದ್ದಾರೆ. ಅದರಲ್ಲಿ ಈ 7 ದೇವತೆಗಳು ನನ್ನ ವಿಭೂತಿ ಅಂತ ಹೇಳ್ತಾನೆ. ಯಾವುದದು? ಒಂದು ಕೀರ್ತಿ. ಕೀರ್ತಿ ಅಂದರೆ ಧರ್ಮದಿಂದ ಮಾಡಿದಂತಹ ಸಾಧನೆಗೆ ಜನರ ಒಂದು ಮನ್ನಣೆ ಏನು ಸಿಗುತ್ತದೆ, ಅದಕ್ಕೆ ಕೀರ್ತಿ ಅಂತ ಹೆಸರು. ಆ ಕೀರ್ತಿ ಅಭಿಮಾನಿ ದೇವತೆ ಅಂತಿದೆಯಲ್ಲ, ಅದಕ್ಕೂ ಕೀರ್ತಿ ಅಂತಾನೆ ಹೆಸರು. ಈ ಅಭಿಮಾನಿ ದೇವತೆ, ಅಧಿಷ್ಠಾತ್ರ ದೇವತೆ ಎಂಬುದನ್ನು ನಾವು ಹಿಂದೆಲ್ಲ ಚರ್ಚೆ ಮಾಡಿದ್ದೇವೆ. ಪ್ರತಿಯೊಂದು ಸಂಗತಿಗೂ ಒಂದೊಂದು ಅಧಿಷ್ಠಾತ್ರ ದೇವತೆ ಅಂತ ಇರ್ತದೆ. ಅದರಿಂದ ಕೀರ್ತಿ ಅಭಿಮಾನಿ ದೇವತೆ ತನ್ನ ವಿಭೂತಿ. ಶ್ರೀಹಿ ಅಂತ ಹೇಳಿದ್ರೆ ಸಂಪತ್ತಿನ ಅಭಿಮಾನಿ ದೇವತೆ. ಲಕ್ಷ್ಮಿ ಎಂಬುದಾಗಿ ಕೂಡ ಕರೀತಾರೆ. ಎಲ್ಲೆಲ್ಲಿ ಸಂಪತ್ತಿದೆಯೋ ಅದಕ್ಕೊಂದು ಅಭಿಮಾನಿ ದೇವತೆ ಇರುತ್ತೆ, ಅದೇ ಲಕ್ಷ್ಮಿ ಅಂತ. ಅದು ತಾನು. ಇನ್ನು ನಾರೀಣಾಂ ಎಂಬ ಶಬ್ದಕ್ಕೆ ಅರ್ಥ ಸ್ತ್ರೀ ದೇವತೆಗಳಲ್ಲಿ ಅಂತ ಅರ್ಥ. ಸ್ಮೃತಿ ಅಂದ್ರೆ ವರ್ಲ್ಡ್ಲಿ ಮೆಮೊರಿ ಪವರ್, ಲೌಕಿಕ ನೆನಪಿನ ಶಕ್ತಿ, ಹಿಂದೆ ಆದ ಘಟನೆಗಳನ್ನು ನೆನಪಿಸಿಕೊಳ್ಳೋದು. ಅದೊಂದು ದೇವತೆ, ಸ್ಮೃತಿ ದೇವತೆ ಅಂತ ಇದೆ. ಆ ಸ್ಮೃತಿ ದೇವತೆಯೇ ತಾನು, ತನ್ನ ವಿಭೂತಿ. ಇನ್ನು ಮೇಧ, ಮೇಧ ಅನ್ನೋ ದೇವತೆ, ಇದು ನೆನಪಿನ ಶಕ್ತಿಯೇ, ಆದ್ರೆ ಇದು ಗ್ರಂಥಧಾರಣ ಸಾಮರ್ಥ್ಯ. ಶಾಸ್ತ್ರ ಗ್ರಂಥಗಳನ್ನು ಅನೇಕ ಓದಿದ್ರು ಅದು ಮರ್ತು ಹೋಗಲ್ಲ ಅವನಿಗೆ. ಅದು ಯಾರ ಕಾರಣದಿಂದ? ಮೇಧಾದೇವಿ ಅನುಗ್ರಹದಿಂದ. ಪ್ರಸಿದ್ಧವಾದ ಮೇಧಾ ಸೂಕ್ತ ಅಂತಾನೆ ಇದೆ. ಮೇಧಾದೇವಿ ತುಷಮಾಣಾನ ಆಗಾದ್ ವಿಶ್ವಾಚಿ ಭದ್ರ ಸುಮನಸ್ಯಮಾನ, ಹೀಗ್ ಬರ್ತದೆ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದಧಾತು, ಹೀಗೆಲ್ಲ ಬರುತ್ತೆ. ಅದು ಮೇಧೆಯ ಸ್ತುತಿ ಮಾಡುವಂಥದ್ದು. ಇನ್ನು ಧೃತಿ, ಧೃತಿ ಅಂದ್ರೆ ಫಾರ್ಟಿಟ್ಯೂಡ್. ಜೀವನದಲ್ಲಿ ಸೋಲುಗಳು, ಅಪಮಾನಗಳು ಬಂದರೂ ಜಗ್ಗದೆ ಇರತಕ್ಕಂತಹ ಒಂದು ಮನೋಭಾವ, ಸ್ಥೈರ್ಯ ಅಂತ ಹೇಳ್ತಾರೆ, ಅಥವಾ ಧೃತಿ ಅಂತ ಹೇಳ್ತಾರೆ. ಅಂದ್ರೆ ಜೀವನದಲ್ಲಿ ಹೊಡೆತಗಳ ಮೇಲೆ ಹೊಡೆತ ಬಂದರೂ ಕೂಡ, ಸೋಲು ಅಪಮಾನಗಳು ಬಂದರೂ ಕೂಡ ಅವನ ಆತ್ಮಬಲ ಕುಗ್ಗೋದಿಲ್ಲ. ಯಾಕಂದ್ರೆ ಅವರಲ್ಲಿ ಧೃತಿ ಇದೆ ಅಂತ. ಆ ಧೃತಿ ಎನ್ನುವ ಗುಣಕ್ಕೆ ಅಭಿಮಾನಿ ದೇವತೆ ಧೃತಿ ಅಂತಾನೆ ಹೆಸರು ಅದಕ್ಕೆ. ಇನ್ನು ಕ್ಷಮಾಹ ಅಂತ ಹೇಳ್ತಾರೆ. ಕ್ಷಮ ಅಂದ್ರೆ ಸಹನೆ, ತಾಳ್ಮೆ. ಕ್ಷಮಯಾ ಧರಿತ್ರಿ ಅಂತ. ತಾಳ್ಮೆ, ಸಹನೆಗೆ ದೃಷ್ಟಾಂತ ಯಾವ್ದಂದ್ರೆ ಭೂಮಿ ತಾಯಿ. ಅವಳಿಗೆ ಎಷ್ಟೇ ನಾವು ತೊಂದರೆ ಕೊಟ್ಟು ಕೂಡ ಅವಳು ಸಹಿಸ್ತಾಳಂತ. ನಮ್ಮ ಮೇಲೆ ಸಿಟ್ಟುಗೊಳ್ಳಲ್ಲ ಅವಳು.
ಆದ್ದರಿಂದ ಈ ಸಹನೆಯ ಅಥವಾ ಕ್ಷಮೆಯ ಅಭಿಮಾನಿ ದೇವತೆ ಇದೆಯಲ್ಲ, ಈ 7 ದೇವತೆಗಳು ತನ್ನ ಶಕ್ತಿ, ತನ್ನ ವಿಭೂತಿಯೇ ಎಂಬುದಾಗಿ ಭಗವಂತನು ಹೇಳ್ತಾನೆ. ಇಲ್ಲಿ ಇವು ಪೌರಾಣಿಕವಾದಂತಹ ಒಂದಿಷ್ಟು ಸಂಗತಿಗಳು ಇವೆ ಇದರಲ್ಲಿ. ಈ ಕೀರ್ತಿ ಮುಂತಾದ ದೇವತೆಗಳು ಆ ಅವರು ದಕ್ಷನ ಮಕ್ಕಳು ಎಂಬುದಾಗಿ ಹೇಳ್ತಾರೆ. ಈ ವಾಕ್ ಎಂಬುದನ್ನು ಬಿಟ್ರೆ, ವಾಗ್ದೇವಿಯನ್ನು ಬಿಟ್ರೆ ಉಳಿದವರೆಲ್ಲ ದಕ್ಷನ ಮಕ್ಕಳು. ವಾಗ್ದೇವಿಯು ಬ್ರಹ್ಮ ಮಾನಸ ಪುತ್ರಿ ಎಂಬುದಾಗಿ ಹೇಳ್ತಾರೆ. ಈ ಪುರಾಣದಲ್ಲಿಯೂ ಕೂಡ ಈ ಹೆಸರುಗಳಿಗೆ ಒಂದು ಸ್ಥಾನ ಇದೆ. ಒಟ್ಟಿನಲ್ಲಿ ಈ ಸಂಗತಿಗಳು ತನ್ನ ವಿಭೂತಿ ಅಂತ ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕವನ್ನ ನಾವು ನೋಡೋದಾದ್ರೆ 35ನೇದು. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. 4 ಸಂಗತಿಯನ್ನು ಹೇಳ್ತಾನೆ. ಸಾಮ್ನಾಂ ಮಧ್ಯೆ ಅಂದ್ರೆ ಸಾಮವೇದಗಳಲ್ಲಿ, ಸಾಮ್ನಾಂ ಅಂದ್ರೆ ಸಾಮವೇದಗಳಲ್ಲಿ ನಾನು ಬೃಹತ್ ಸಾಮ. ಬೃಹತ್ ಸಾಮ ಎನ್ನುವುದು ಒಂದು ವಿಧ. ಗಾಯತ್ರಿ ಛಂದಸಾಮಹಂ, ಮಂತ್ರಗಳಲ್ಲಿ ನಾನು ಗಾಯತ್ರಿ, ಅಥವಾ ಇನ್ನೊಂದು ಇದೆ ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ಅಂತ 2 ಅರ್ಥ ಇದೆ. ಮಾಸಾನಾಂ ಮಾರ್ಗಶೀರ್ಷೋಹಂ, ಮಾಸ ಅಂದ್ರೆ ತಿಂಗಳುಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸ, ಮಾರ್ಗಶಿರ ಅಂತಾನೂ ಕರೀತಾರೆ, ಮಾರ್ಗಶೀರ್ಷ ಮಾಸ. ಋತೂನಾಂ ಕುಸುಮಾಕರ, ಋತುಗಳಲ್ಲಿ ನಾನು ಕುಸುಮಾಕರ ಎಂಬುದು ನನ್ನ ವಿಭೂತಿ ಇತ್ತು. ನೋಡಿ, ಹಿಂದೊಮ್ಮೆ ಹೇಳಿದ್ದನು ವೇದಾನಾಂ ಸಾಮವೇದೋಸ್ಮಿ ಅಂತ. ಭಗವಂತನಿಗೆ ಸಾಮವೇದದ ಮೇಲೆ ಜಾಸ್ತಿ ಒಲವು ಕಾಣಿಸ್ತದೆ. ಅದು ಹೇಳಿದ್ದಾನೆ. ಕಾರಣ ಯಾಕೆಂದ್ರೆ ಅದು ಗಾನ ಪ್ರಧಾನವಾಗಿರ್ತಕ್ಕಂಥ, ಅಂದ್ರೆ ಪದ್ಯಗಳು, ಋಕ್ ಮಂತ್ರಗಳು ಅಂತ ಹೇಳ್ತಾರಲ್ಲ, ಋಂಗ್ ಮಂತ್ರಗಳು ಅಂದಾಗ ಅವು ಪದ್ಯ ರೂಪದಲ್ಲಿ ಛಂದೋಬದ್ಧವಾದಂತಹ ನಿಯತ ನಿಯತ ಅಕ್ಷರಗಳನ್ನ ಒಳಗೊಂಡಂತಹ ಪದ್ಯಗಳು. ಅದಕ್ಕೆ ಗಾನವನ್ನ ಹಾಕಿದಾಗ ಅದನ್ನ ಸಾಮ ಅಂತ ಕರೀತಾರೆ. ಸಾಮಗಾನ, ಸಾಮವೇದ ಅಂತ. ಉದಾಹರಣೆಗೆ ನಾವು ಹೇಳೋದಾದ್ರೆ, ಈ ಕನ್ನಡದಲ್ಲಿ ಛಂದೋಬದ್ಧವಾದ ಯಾವುದು ಪದ್ಯ ಇದೆ, ಅದಕ್ಕೆ ಒಬ್ಬನು ರಾಗ ಹಾಕಿ ಹಾಡ್ತಾನೆ. ಅನೇಕ ರಾಗಗಳಿದೆಯಲ್ಲ, ರಾಗ ಹಾಕಿ ಹಾಡಿದಾಗ ಆ ಪದ್ಯಗಳು ಇನ್ನೂ ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಇದು ಛಂದೋಬದ್ಧವಾಗಿ ಹೇಳಿದ್ರು ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ರಾಗ ಹಾಕಿ ಹಾಡಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಹಾಗೆ ಮಂತ್ರಗಳಿಗೆ, ಛಂದೋಬದ್ಧವಾದಂತಹ ಮಂತ್ರಗಳಿಗೆ ರಾಗವನ್ನ ಹಾಕಿ ಸಪ್ತ ಸ್ವರಗಳ ಮೂಲಕವಾಗಿ ಅದನ್ನು ಹೇಳ್ತಕ್ಕಂಥ ಒಂದು ಪದ್ಧತಿ, ಅದಕ್ಕೆ ಸಾಮವೇದ ಅಂತ ಹೇಳ್ತಾರೆ. ಅದು ಕೇಳಲಿಕ್ಕೆ ತುಂಬಾ ಇಂಪಾಗಿರ್ತದೆ, ತುಂಬಾ ಸಂತೋಷವಾಗ್ತದೆ. ಹಾಗೆ ಆ ಸಾಮವೇದದಿಂದಲೇ ಸಂಗೀತ ಶಾಸ್ತ್ರ ಅಂತ ಮುಂದೆ ವಿಸ್ತಾರವಾಯಿತು ಅನ್ನೋದು ನಾವು ನೋಡಿದ್ದೇವೆ. ನಮ್ಮ ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ, ದಕ್ಷಿಣಾತ್ಯ, ಉತ್ತರಾದಿ ಅಂತ ಏನ್ ಕರೀತಾರೆ, ಅದಕ್ಕೆಲ್ಲದಕ್ಕೂ ಮೂಲವಾಗಿರುವುದು ಸಾಮವೇದವೇ ಅಂತ ನಮ್ಮ ಹಿರಿಯರ ಅಭಿಪ್ರಾಯ. ಈ ಸಾಮವೇದದಲ್ಲಿಯೂ ಕೂಡ ಬೇರೆ ಬೇರೆ ಪದ್ಧತಿಗಳಿವೆ ಹೇಳುವಂತಹ ರೀತಿ. ಬೃಹತ್ ಸಾಮ, ರಥಂತರ ಸಾಮ, ವಾಮದೇವ್ಯ ಸಾಮ ಅಂತ ಬೇರೆ ಬೇರೆ ರೀತಿಯ ಹೇಳುವ ಪದ್ಧತಿಗಳಿವೆ. ಅವುಗಳಲ್ಲಿ ನಾನು ಬೃಹತ್ ಸಾಮ ಅಂತ ಭಗವಂತ ಕರೀತಾನೆ. ಈ ಬೃಹತ್ ಸಾಮ ಅನ್ನೋದು ಒಂದು ಮಂತ್ರ. ತ್ವಾಮಿದ್ಧಿ ಹವಾಮಹಿ ಅಂತ ಆರಂಭವಾಗುವ ಒಂದು ಮಂತ್ರ. ಆ ಒಂದೇ ಮಂತ್ರ, ಸಣ್ಣ ಮಂತ್ರ, ಅದನ್ನ ವಿಶಿಷ್ಟವಾಗಿ ಹೇಳುವಂತಹ ಒಂದು ಪದ್ಧತಿ ಬೃಹತ್ ಸಾಮ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಜಗದೀಶ್ವರನನ್ನ ಇಂದ್ರನ ರೂಪದಲ್ಲಿ ಸ್ತುತಿ ಮಾಡತ್ತಂತೆ. ಸೃಷ್ಟಿಕರ್ತನಾದ ಪರಮಾತ್ಮನನ್ನ ಇಂದ್ರ ಎಂಬ ಹೆಸರಿನಿಂದ ಸ್ತುತಿ ಮಾಡುವಂಥದ್ದು. ಆದ್ದರಿಂದ ಈ ಸಾಮವನ್ನು ಭಗವಂತ ತನ್ನ ವಿಭೂತಿ ಅಂತ ಹೇಳಿದ್ದಾನೆ. ಇನ್ನು ಮುಂದೆ ಗಾಯತ್ರಿ ಛಂದ ಸಾಮಹಂ, ಮಂತ್ರಗಳಲ್ಲಿ ನಾನು ಗಾಯತ್ರಿ ಅಂತ ಹೇಳ್ತಾನೆ. ಇದರ ಅರ್ಥ ಏನು ಎಂಬುದನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ನಾರಾಯಣ ನಾರಾಯಣ ನಾರಾಯಣ.